ಗುರುಮೂರ್ತಿ ಪೂಜನೆ ಮಾಡ್ರಿ. ಮಂತ್ರ ನುಡಿಬೇಕಾದ್ರೆ ಗುರು ಕೊಟ್ಟ ಮಂತ್ರ ನೋಡ್ರಿ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮಿಗೆ ಹೇಳಿದ ಮಂತ್ರ ಇದು. ಅದೇ ಮಂತ್ರನೇ ಗುರುಗಳು ನಮ್ಗೆ ಎಲ್ಲರಿಗೆ. ಯಾಕಂತಂದ್ರೆ ಇದು ಜನ್ಮ ಜನ್ಮದ ಒಂದು ಯಾವುದೋ ಒಂದು ಪುಣ್ಯಲಿಂದ ನಮ್ಮನ್ನ ಇಲ್ಲಿ ಬರಗೊಟ್ಟದು. ಯಾಕಂದ್ರೆ ಬಹಳ ಮಂದಿ ಶಾಸ್ತ್ರ ಹೇಳ್ತಾರ, ಪ್ರತಿನಿತ್ಯ ನಡೆಯೋದಿಲ್ಲ ಅದು ನೋಡ್ರಿ. ನಮ್ಗೆ ದಿವಸ ಒಂದೇ ತಾಸಾಗೋಲ್ದೆ. ಯಾವ ಶಬ್ದ ಕೇಳ್ತೀವಿ ನಾವು, ಹೀನವಾದ ಶಬ್ದ. ಇಲ್ಲಿ ನೋಡ್ರಿ ಎಂತ ಶಬ್ದ ಇದು. ನಿನಗ ಸಾವಿಲ್ಲ, ಜನನಿಲ್ಲ, ಮರಣಿಲ್ಲೋ, ನಿನ್ ಹುಟ್ಟೇ ಇಲ್ಲ. ಅದಕ್ಕಂದ್ರು ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ್ಯ. ಈಗ ಡಾಕ್ಟರ್ಗಳು MBBS MD ಬೇಕಾದಂತ ಡಾಕ್ಟರ್ ಅರ. ಇವಾಗ ಒಂದೊಂದಕ್ಕೆ ಒಂದೊಂದು ಡಾಕ್ಟರ್ ಹೊಂಟಾರ. ಈಗ ಕಾಲಿಗೊಬ್ರು, ಕಣ್ಣಿಗೊಬ್ರು, ಕಿವಿಗೊಬ್ರು, ಮೂಗಿಗೊಬ್ರು. ಏನಪ್ಪ ಈ ಡಾಕ್ಟ್ರು ಎಲ್ಲಾರು ನೋಡ್ಯಾರ, ಯಾರು ಉಳ್ದಾರ ಹೇಳ್ರಿ? ಎಲ್ಲ ನಿಸಂತರಾಗಿ ಹೋಗವೆ. ನೀನು ಸಾಯೋದಿಲ್ಲ ಅಂತಂತ ಡಾಕ್ಟ್ರು ಕೊಟ್ಟನ ಅಭಯ ಹೇಳ್ತಾನ ಅವಳು ಪೂರ್ತಿ ಆರಾಮಾಗ್ತದ ತಮ್ಮ ಅಂತಂದ್ರ. ಈ ಭವರೋಗ ಆರಾಮಾಗ್ಬೇಕಲ್ಲ, ಈ ರೋಗ ಆರಾಮಾಗ್ತದ. ಇವು ಗುಳಿಗೆ ತಗೊಂಡ್ರೆ ಆರಾಮ, ಅದು ಗುಳಿಗೆ ತಗೊಂಡ್ರೆ ಆರಾಮಾಗದಲ್ಲ. ಅದು ಜನನ ಮರಣ. ಗುಳಿಗೆ ತಗೊಂಡ್ರೆ ಆರಾಮಾಗೋದು. ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ್ಯ, ಭವರೋಗ ಕೌಸುದವನಿತ್ತು ಬದುಕಿಸಿದ. ನೋಡ್ರಿ, ಇದಕ್ಕ ಶಿಷ್ಯ ಅಂತಾನ, ಶ್ರೀ ಗುರು ಎಂತೆಂಬ ವೈದ್ಯನೆನ್ನಯ್ಯ ಎನ್ನ ಭವರೋಗ ಕೌಸುದವನಿತ್ತು ಬದುಕಿಸಿದ. ಅದು ಎಂತ ಶಿಷ್ಯ ಇರ್ಬೇಕು? ಪರಿಪಕ್ವ ಮನವೆಂಬ ಧಾತು ಹಿಡಿದು ನೋಡಿ. ಶಿಷ್ಯನಲ್ಲಿ ಏನಾದ ಇದು? ಇವನು ಶಿಷ್ಯ ಇನ್ನ ಮಲ ವಿಕ್ಷೇಪ ದೋಷ ಅದು, ಮತ್ತೆ ಮಲ ವಿಕ್ಷೇಪ ದೋಷದಿಂದ ಇವನು ಕಡಿಗೆ ಆಗಿನೋ. ಯಾಕಂದ್ರೆ ಈಶ್ವರನ ಪೂಜೆ ಅವೆಲ್ಲ ಎಂದು ಕೇಳ್ಯಾರ ನೋಡು. ಎಲ್ಲ ಮೊದಲು ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ. ಅವ್ರು ನೋಡ್ರಿ, ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ. ಅದು ನಿಷ್ಫಲ, ಇನ್ನ ನಿಷ್ಫಲನ ಆಗದ ಒಂದಾದ. ಇದು ಮಾತ್ರ, ಇದು ಭಕ್ತಿ ಎಂಬುದು ದೊಡ್ಡ ಲೆಕ್ಕ. ಇದು ವಿಷಯ ಪ್ರೇಮ ನಿಷ್ಫಲ ನೋಡ. ಈ ವಿಷಯ ಪ್ರೇಮ ಅಂತಂದ್ರೆ ನಿಷ್ಫಲ. ಇದು ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ. ಗುರುವಿನಲ್ಲಿ ಪ್ರೇಮ ಇರ್ಬೇಕದು. ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತ ಸದ್ಗುರುವಿಗೆ ಶರಣಾಗತನಾಗಿ ನೋಡ್ರಿ, ಶ್ರೀರಾಮಚಂದ್ರ ಕೇಳ್ಯಾನ, ಅಲ್ಲಿ ಮೈತ್ರದೇವಿ ಕೇಳಮ್ಮ, ಎಲ್ಲ ಇಲ್ಲಿ ಗುರು ಶಿಷ್ಯರ ಸಂವಾದ ಏನಿಲ್ಲ ಇಲ್ಲಿ. ಅದಕ್ಕೆ ಅವರು ಶ್ರೀರಾಮ ಕೇಳ್ಬೇಕಾದ್ರೆ ಏನು ಅವತಾರ ಪುರುಷ. ಅದಕ್ಕೆ ಈ ರೋಗ ಯಾರಿಂದ ಓದದಂದು ವಿಚಾರ ಮಾಡ್ಬೇಕು ನಾವು ಅಷ್ಟೇ. ಅದಕ್ಕೆ ತಂದೆ ತಾಯಿಗಳಾದರೂ ಬಂಧ ಕಳೆಯದೆ ಹೋದರು. ಯಾರು ಕಳೆದಲ್ಲ, ಎಷ್ಟು ಜನ್ಮ ಏನೋ. ಈಗ ಮಾನವ ಜನ್ಮ ಪ್ರಾಪ್ತಿ ಆಗ್ಯದ, ಎಷ್ಟೋ ಜನ್ಮ ಎತ್ತಿದೀವಲ್ಲ ನಾವು. ಅದಕ್ಕಂದ್ರು ಅನಿಮಿತ್ಯ ಬರಿಗಳೆನಿಸುವ ಕಾಮಾದಿಗಳಿಗೆ ತನು ಅನೇಕವನಿತ್ತಿ ಭವಭವಗಳಲ್ಲಿ ನಿನಗೊಂದು ದೇಹವಿದನ್ನು ತೊಟ್ಟು. ಅಲ್ಲೋ 83,99,000 ಹೀನವಾದ ಜನ್ಮ ಎತ್ತಿದಿ. ನಿನ್ ಗುರು ದೊತ್ತನೇನಲ್ಲಿ ಅವಸ್ಥೆ ಕಡಿಮೆ ಆದ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಪತಂಗಿ ಆಗಿ, ಆ ಪಕ್ಷಿ ಕುಲವಾಗಿ, ಮೇಲೆ ಪಶುರೂಪವಾಗಿ ಬಹು ಬಾಧೆಗಳಿಸಿ ಅಲ್ಲಿ ಕಷ್ಟನೇ ಆದ. ಈ ಮಾನವ ಜನ್ಮ ಬಂದದಂತಂದ್ರೆ ನಾವು ದೊಡ್ಡ ಒಂದು ಇದು ಶ್ರೀಮಂತನ ಸದನ ಇದು. ಮಾನವ ಜನ್ಮ, ಅದಕ್ಕೆ ಮಾನವ ಜನ್ಮ ಬಂದದ, ಮಾನವನ ಕೆಲಸ ಮಾಡಿಲ್ಲ. ಅದಕ್ಕ ಇದು ಎಂತ ಮಾನವ ಜನ್ಮ ಇದು, ಏನು ಕೊಟ್ರೆ ಸಿಕ್ಕಿತ್ತಪ್ಪ. ನೋಡ್ರಿ, ಇದು ಏನು ಕೊಟ್ರೆ ಸಿಕ್ಕಿತ್ತಪ್ಪ. ಹಿಂದಿನ ಜನ್ಮದ ಪುಣ್ಯಲಿಂದ ಬಂದದ ಅನ್ಕೋಬೇಕು ನಾವು. ಇದು ಮಾನವ ಜನ್ಮ ಪ್ರಾಪ್ತಿ ಆಗಿದೆ ಅಂತಂದ್ರೆ ಬರ್ಲಿ. ಮಾನವ ಜನ್ಮ ಬಂದ ಮೇಲೆ ಸದ್ಗುರುಗಳಿಗೆ ಶರಣಾಗತನಾಗಿ ಏನಪ್ಪಾ, ನಾನು ಇದು ಎಷ್ಟೋ ಜನ್ಮದಿಂದ ಹುಟ್ಟಿ 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 ಸತ್ತಿರಿ, ಮತ್ತೆ ಈಗ ಮಾನವ ಜನ್ಮ ಬಂದದ ನನಗೆ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿಗೆ ಶರಣಾಗತನಾಗಿ ಕೇಳ ನೋಡು. ಶ್ರೀರಾಮ ಕೇಳಿದ ನೋಡು, ನನ್ನ ನಿಜ ಸ್ಥಿತಿ ನಾನೇನೆಂದು, ಮುಂದಿನ ಪರಿಭಾವ ಎಂತಾಯಿತೆಂದು, ಇನ್ನಿದು ಪರಿವದು ಉಪಾಯವೇನಿದೆ ಎಂದು ಏನು ಹೋಗೋಣ ಹೇಳಿದ್ರು ಗುರುಗಳು. ಎಲ್ಲೋ ವರಿಷ್ಠರು ಒಂದು ಆಲ್ದ ಮರದ ಬಿಡೋಕ ಕುಂತಿದ್ರಂತ.
ಶ್ರೀರಾಮಚಂದ್ರ ದಮ್ಮನ ದಣ್ಕಂಡು, ಯಾಕಂದ್ರೆ ಸಂಶಯ ಇತ್ತು ಶ್ರೀರಾಮಗ ಎಲ್ಲ, ಅದಕ್ಕಂದ್ರೆ 14 ಮತವಾದಿಗಳು ಗುರುಗಳು 14 ಮಂದಿ ಅದಕ್ಕೆ ಯಾಕೆ ಬರ್ದಾರಂದ್ರೆ ನಿಷೇಧ ಕಾಮ್ಯ ಅದು ಇಲ್ಲಿ ಅನುಭವ ಸಾರದಲ್ಲಿ ವಿಹಿತ ಗುರು ಅಂತಂದು ಇದೇ ಗುರುವಿನಿಂದ ನಿನ್ನ ಭವರೋಗವತ್ತದಂತ. ಶ್ರೀರಾಮಚಂದ್ರ ವಶಿಷ್ಠ ಗುರುಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಎದ್ರಿಂದ ಕೈ ಮುಗಿದು, ನನ್ನ ನಿಜ ಸ್ಥಿತಿ ಏನು ಗುರುವೇ ಇದು ನಾನು ಅಂತ ಕೇಳಿದ್ರು ಅವರು. ನನ್ನ ನಿಜವಾದ ಸ್ಥಿತಿ ಯಾವ್ದು ಗುರುವೇ? ನಾನು ಯಾಕಂತಂದ್ರೆ ಅಲ್ಲಿ ಕೇಳಿ ನನಗೆ ಸಂಶಯ ಬಂದದ ಗುರುವೇ, ನೀನು ನನ್ನ ನಿಜವಾದ ಸ್ವರೂಪ ಹೇಳ್ತಾನಂದ ನಿನ್ನನ್ನು ನಾನು ನಿನಗೆ ಶರಣಗತನಾಗಿ ಅಂದು ಶ್ರೀರಾಮ ನನ್ನ ನಿಜ ಸ್ಥಿತಿ ನಾನೇನೆಂದು, ಮುಂದಿನ ಪರಿಭಾವ ಎಂತ ಐತೆ ಅಂದು, ಇನ್ನಿದು ಪರಿವದ ಉಪಾಯವೇನಿದೆ ಎಂದು ನೋಡ್ರಿ. ಶ್ರೀರಾಮ, ನೀನು ಕೇಳಿದ್ದು ಸಣ್ಣ ಪ್ರಶ್ನೆ ಅಲ್ಲೋ, ಒಂದು ಮನೆಯದ ವಿಷಯ ಆದ್ರೆ ನಾನು ಏನನ್ನು ಹೇಳ್ತಿದ್ದೆ, ಒಂದು ಬಂಧು ಬಳಗದಲ್ಲಿ ಕುಂದು ಕೊರತೆ ಬಂದದಂತಂದ್ರೆ ಏನು ಹೇಳ್ತಿದ್ದೆ, ಬಡತನ ಬಂದದಂದ್ರೆ ಇಂಥದಂತ ಹೇಳ್ತಿದ್ದೆ. ನೀನು ಕೇಳಿದ್ದು ಸಣ್ಣ ಪ್ರಶ್ನೆ ಅಲ್ಲ, ಅದು ನೀನು ಎಂಥದ್ದು ಕೇಳಿದ್ದೆ ಅಂತಂದ್ರೆ ಜನನ ಮರಣಗಳಿಂದ ಬಿಡುಗಡೆ ಆಗಂತದ್ದು ಕೇಳಿದ್ದಿ. ನೀನು ನನ್ನ ನಿಜವಾದ ಸ್ವರೂಪ ಏನಂತ ಕೇಳಿದ್ದಿ, ಮುಂದಿನ ಪರಿಭಾವ ಎಂತ ಐತೆ ಅಂದು, ಇದನ್ನು ಪರಿವದ ಉಪಾಯವೇನಿದೆ ಎಂದು, ಇದರಿಂದ ಬಿಡುಗಡೆ ಆಗೋದಕ್ಕೆ ಏನಾದ್ರೆ ಒಂದು ಉಪಾಯ ಆದೇನು ಗುರುವೆ ಅಂತ ಕೇಳ್ಯಾನಲ್ಲಿ. ಅವಾಗ ವಶಿಷ್ಠ ಗುರುಗಳು ಆದ ತಮ್ಮ, ಇದರಿಂದ ಬಿಡುಗಡೆ ಆಗೋದಕ್ಕೆ ಉಪಾಯ ಉಪಾಯ ಇಲ್ಲ ಅಂತ ಯಾರಂದ್ರು, ಭವರೋಗಕ್ಕೆ ಔಷಧ ಇಲ್ಲಂತಲ್ಲ. ಅದಕ್ಕೆ ಹೇಳಿದ್ರು, ಶ್ರೀರಾಮ ನೀನು ಕೇಳಿದ್ದು ಸಣ್ಣ ಪ್ರಶ್ನೆ ಅಲ್ಲ, ನಿನ್ನ ಸ್ವರೂಪ ಕೇಳಿದ್ದು. ನಿನ್ನ ಸ್ವರೂಪ ಹೆಂಗದ ಅಂತಂದ್ರೆ ಸತ್ತಂದ್ರೆ ಯಾವಾಗಿರೋಂಥದ್ದು, ಸತ್ತು ಚಿತ್ತು ಅಂದ್ರೆ ನೀನೇ ತಿಳಿ ಅಂತವ. ಸತ್ತು ಚಿತ್ತು ನಿತ್ಯ, ಒಂದು ಕಾಲಕ್ಕಿದ್ದು ಒಂದು ಕಾಲಕ್ಕೆ ಇರ್ಲಾರ್ದಲ್ಲಪ್ಪ ನಿನ್ನ ಸ್ವರೂಪ ಯಾವಾಗಿದ್ದಂಥದ್ದು. ಅದಕ್ಕೆ ತಿಳಿಯಂತ ಸಿನ್ನದಾನಿ ಅನ್ನವು ಶಿವನಕ್ಕಿಂತ ಮೊದಲು ಹುಟ್ಟಿನ ಅನ್ನವು. ನೀನು ಇವಾಗಲೇ ನಮಗಾಗ್ಯದ, ಈಗ ಬಂದಿವ. ನಾವು ಮೊದಲು ಮೂಲ ಆ ಭಗವಂತನೇ ನಮ್ಮನ್ನು ಸೃಷ್ಟಿ ಮಾಡಿ ಅನ್ನೋದು. ನಾವು ಇವಾಗ ನಮ್ಗೆ ಅನ್ಸದ ನಾವು ಈಗ ಜನ್ಮ ಐತಿ ಅಂದ್ರೆ ಎಷ್ಟೋ ಜನ್ಮ ಸುಮ್ಮನೆ ಹೋಗ್ಯವ. ಒಂದೇ ಎರಡೇ ಧರಣಿ ಎಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲು ಪರಮಾಣುಗಳು ಅನಿತು ಧರಿಸಿದೊಂದೊಂದು ಜೀವನ ಬಸಿರೊಳು ಬಂದು ಮರಳಿ ನೀನು ಅತ್ತ ತಿರುಗದಂತೆ ರಚಿಸದೆ. ಅಲ್ಲೋ ಎಷ್ಟೋ ಜನ ಮೆತ್ತಿದಿ, ಈಗ ಮಾನವ ಜನ್ಮ ಬಂದದ. ಒಂದು ಸದ್ಗುರಿಗೆ ಶರಣಗತನಾಗಿ ನಾನು ಏನಂತ ಕೇಳಕ್ಕಾಗವಲ್ದಲ್ಲ ನಿನ್ಗೆ. ಇದೇ ಪ್ರಪಂಚದಲ್ಲೇ ಬಿದ್ದು ಒದ್ದಾಡಿ ಮಾಡು. ಪ್ರಪಂಚ ಬ್ಯಾಡಂದಿಲ್ಲ, ಮಾನವ ಜನ್ಮ ಬಂದದ ಎಲ್ಲಿ ಮಾಡಬಾರ್ದಂತ ಬರ್ತದೆ ಹೇಳಿ. ನಮ್ಮ ನಿಜಗುಂಡ್ರ ಶಾಸ್ತ್ರದಲ್ಲಿ ಪ್ರಪಂಚ ಮಾಡಬಾರ್ದಂತ, ಪ್ರಪಂಚ ಮಾಡು ತಮ್ಮ ಒಂದು, ಯಾಕಂದ್ರೆ ಪ್ರಪಂಚ ನೀನು ಒಳ್ಳೆ ಒಂದು ನೀತಿಲಿಂದ ಮಾಡಂದ್ರ ಅವರು. ಪ್ರಪಂಚ ಬಿಡಂದ್ರೆ ಏನೋ ಮಾಡು, ಬೇಕಾದಾಗ ಮಾಡು. ಅದಕ್ಕೆ ನೀತಿ ಶಾಸ್ತ್ರ ಇಟ್ಟರಲ್ಲಿ. ಯಾಕಂದ್ರೆ ಇದು ಭಗವದ್ಗೀತೆ ಇದು. ಯಾಕಂತಂದ್ರೆ ನಾವು ಏನೋ ಒಂದು ಗುರುಗಳು ಒಂದು ಅವರು ಅದೇ ಕೋಲ ತುದಿಯ ಕೂಡಗನಂತೆ ನೇಣ ತುದಿಯ ಬೊಂಬೆಯಂತೆ ಆಡುವೆನಯ್ಯ ನೀನು ಆಡಿಸಿದಂತೆ ನುಡಿವೆನಯ್ಯ ನೀನು ನುಡಿಸಿದಂತೆ. ಗುರುಗಳು ವಾಕ್ಯನೇ ಇದು. ಈಗ ಎರಡು ಮಾತಾಡ್ಬೇಕಾದ್ರೆ ಗುರುಗಳದ ಇದು. ಅದಕ್ಕೆ ಯಾರು ಈ ಗುರುಗಳ ಒಂದು ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ ಆಗಮ, ಗುರುವಚನವೇ ಮೋಕ್ಷ ಗತಿ ಅಂತ. ಇದನ್ನ ಬಿಟ್ರೆ ಇನ್ನೊಂದು ಗತಿ ಇಲ್ಲ ನಮ್ಗೆ. ಈ ಮಾನವ ಜನ್ಮಕ್ಕ ಬಂದಿವಂತಂದ್ರೆ ಎಲ್ಲರಿಗಿದು. ಯಾರು ಈ ಕಡೆ ಮಗ ಮಾಡ್ತಾರ ಅವ್ರಿಗಿದು. ಮಗ ಮಾಡ್ಲಾರ್ದವ್ರು ಎತ್ತಲು ಜನ್ಮ, ಎಷ್ಟು ಜನ್ಮ ಎನ್ನ ಎತ್ತಲು. ಯಾರು ಸದ್ಗುರುವಿಗೆ ಶರಣಗತನಾಗಿ ಯಪ್ಪ ಇದು ಏನು ನಾನು ಹುಟ್ಟಿದ್ದು ಏನನ್ನ ಇದು ಏನನ್ನ ಮುಂದೆ ನನಗೆ ಏನಾದ್ರೆ ಇದು ಇದರಿಂದ ಬಿಡುಗಡೆ ಆಗೋದಕ್ಕೆ ಏನಾದ್ರೂ ಒಂದು ಮಾರ್ಗ ಆದ ಇಲ್ಲಂತ ಶ್ರೀರಾಮ ಕೇಳಿದಂಗ. ಈಗ ನಾವು ನೀವು ದಿನ ಈ ವಾಣಿ ಕೇಳಿದ್ರು ಅಂದ್ರೆ ನಮ್ಮಂತ ಪುಣ್ಯವಂತರ ಯಾರಿಲ್ಲ ಅಂತ ಅಂತೀನಿ ನಾನು. ಬೇಕಾದ ಮಾತಾಡೋರಾರ ಆ ಮಾತುಗಳು ಕೆಲಸಕ್ಕೆ ಬರಲಾರ್ದ ಮಾತಾವು. ಈಗ ಗುರುಗಳಿಂದ ಪ್ರತಿನಿತ್ಯ ನಮಗೇನು ಹೇಳ್ತಾರಲ್ಲ ನೋಡ್ರಿ, ನೀತಿಲಿಂದ ಹೇಳ್ತಾರ ಅವರು. ಎಲ್ಲ ಶಾಸ್ತ್ರ ಕೇಳಿದ್ವಿ ನಾವು. ಯಾಕಂದ್ರೆ ಕೈವಲ್ಯ ಪದ್ಧತಿ ಕೇಳಿದ್ವಿ, ಪರಮಾನುಭವ ಬೋಧೆ ಕೇಳಿದ್ವಿ, ಅನುಭವ ಸಾರ ಕೇಳಿದ್ವಿ, ಪಾರಮಾರ್ಥ ಗೀತೆ ಕೇಳಿದ್ವಿ. ಅಲ್ಲಿ ಗುರು ಶಿಷ್ಯರೇ ಇದಾದ.
ವಶಿಷ್ಠರು ಮತ್ತೆ ಯಜ್ಞವಲ್ಕ್ಯರು ಮತ್ತೆ ಹೆಣ್ಮಕ್ಳು ಕೂಡ, ಯಾಕಂತಂದ್ರೆ ಎಲ್ಲರಿಗೂ ಉಪಯೋಗ ಆದದು. ಒಬ್ರಿಗೆ ಆಗ್ತದ ಒಬ್ರಿಗೆ ಆಗ್ತದಲ್ಲ. ಸ್ತ್ರೀ ಪುರುಷ ಅದು ಯಾಕಂದ್ರೆ ಸ್ತ್ರೀಗಳು ಒಂದೇ ಆದ, ಪುರುಷರು ಒಂದೇ ಆದ, ಚೈತನ್ಯ ಎಂಬುದು ಒಂದೇ ಆದ. ಈಗ ಮುಂದೆ ಗುರುಗಳು ಇದ್ರ ಮಾತಾಡ್ತಾರ, ನಾವು ನೀವು ಕೇಳಿ ಧನ್ಯರಾಗೋಣ ಅಂತಂದು ನಮ್ಮ ಶಾಸ್ತ್ರಕ್ಕೆ ವಿರಾಮ ಮಾಡ್ತಾರೆ. गुरुवे सर्वलोकानां भिषजे भवरोगिणां निधये सर्वविद्यानां दक्षिणमूर्तये नमः। जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದರ ಕಮಲ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ, ತಮ್ಮೆಲ್ಲರಿಗೂ ವಂದಿಸುತ್ತ, ಇಲ್ಲಿಯವರೆಗೂ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಸೂಗಪ್ಪ ಅವರು ಹೇಳಿದಂತೆ, ಯಾವತ್ತೂ ನಾವು ಮನುಷ್ಯ ಜನ್ಮವನ್ನು ಪವಿತ್ರ ಮಾಡಿಕೊಂಡು ಕಲ್ಯಾಣ ಆಗಬೇಕಾಗಿದ್ದರೆ ಅದು ಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರ ಮನುಷ್ಯ ಜನ್ಮದ ಸಾರ್ಥಕತೆ. ಇಲ್ಲಾಂದರೆ ಅದು ಸಾರ್ಥಕ ಆಗೋದಿಲ್ಲ, ಅದು ವ್ಯರ್ಥ ಆಗ್ತದಂತ ಅನ್ನುವ ರೀತಿಯಲ್ಲಿ ಇಲ್ಲಿ ಅರ್ಜುನನಿಗೆ ಅನಂತ ರೀತಿಯಿಂದ ತಿಳುವಳಿಕೆ ಇಲ್ಲದಂಥ ಜನರು ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಭಜಿಸುವುದನ್ನು ಬಿಟ್ಟು ತಿಳುವಳಿಕೆ ಕಡಿಮೆ ಉಳ್ಳಂಥ ಜನರು ದೇವತಾದಿಗಳನ್ನು ಭಜಿಸಿ ಅಲ್ಪ ಫಲಗಳೇ ಶ್ರೇಷ್ಠವೆಂದು ತಿಳಿದು ನಿತ್ಯವಾದ ಸುಖದಿಂದ ವಂಚಿತರಾಗುತ್ತಾರೆ ಅಂತ ಹೇಳ್ತಾ ಬಂದರು. ಈ ಮುಂದೆ 24ನೇ ಶ್ಲೋಕದಲ್ಲಿ ಮಹಾತ್ಮರು ಅವ್ಯಕ್ತಂ ವ್ಯಕ್ತಿಂ ಅಪನ್ನಂ ಮಾನ್ಯಂತೆ ಮಾಂ ಅಬುದ್ಧಯ ಪರಮ ಭಾವಂ ಅಜಾನಂತಹ ಮಮ ಅವಯಂ ಅಂದರು. ಅವ್ಯಯಮ ಅಂದರೆ ಇಲ್ಲಿ ಸಚ್ಚಿದಾನಂದ ಪರಮಾತ್ಮನನ್ನು ನನ್ನಂತೆ ಅವನು ಇದ್ದಾನೆ ಅನ್ನಂತ ಭಾವಿಸುವುದು ಬಹಳ ಕಷ್ಟ. ಕಾರಣೇನು, ಈ ಒಂದು ಅಕ್ಷಯ ಫಲವನ್ನು ಕೊಡುವ ನರ ಆಕಾರವನ್ನು ಧರಿಸಿ ಬಂದ ನಿರಾಕಾರ ಪರಮಾತ್ಮನನ್ನು ಎಲ್ಲರೂ ಭಜಿಸುವುದಿಲ್ಲ. ಜಗತ್ತಿನಲ್ಲಿ ಅವತಾರಗಳು ಬಂದಾರ, ಬಹಳಷ್ಟು ಜನ ಬಸವೇಶ್ವರ, ಶ್ರೀರಾಮ, ಶ್ರೀಕೃಷ್ಣ ಇವರೆಲ್ಲರ ಅವತಾರ ಪುರುಷರೇ. ಆದರೆ ಅವರನ್ನು ಭಜಿಸುವುದು ಬಿಟ್ಟು ಅವರು ಒಂದೇ ಕಾಲದಲ್ಲಿ ಹುಟ್ಟಿ ಬಂದವರಲ್ಲ, ಎಲ್ಲ ಕಾಲದಲ್ಲಿ ಇದ್ದವರವರು.
ಆದರೆ ನಮ್ಮಂತೆ ಈಗ ಹುಟ್ಟಿ ಬಂದವರು ಮೊದಲು ಇದ್ದಿಲ್ಲ, ಆಮೇಲೆ ಇರೋದಿಲ್ಲ ಅನ್ನುವಂಥ ಭಾವದಿಂದ ಅವನನ್ನು ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ, ತಿಳಿಯೋದಿಲ್ಲ ಅಂತ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅದಕ್ಕೆ ನಿರಾಕಾರವಾದ ಪರಮಾತ್ಮನು ನಿರಾಕಾರವಾಗಿ ಬಂದಿದ್ದರು. ಅದನ್ನು ತಿಳಿಯದ ಅವರು ನಿರಾಕಾರದಲ್ಲಿರುವ ಪರಮಾತ್ಮನನ್ನು ಭಜಿಸಲಾರರು. ಅವನೇ ಇವನೇ ಅವನಂತ ಯಾರು ತಿಳಿದಿಲ್ಲ, ಅವ್ರನ್ನ ಯಾರು ಪೂಜಿಸುವುದಿಲ್ಲ ಅಂತ, ಯಾರು ಭಜಿಸುವುದಿಲ್ಲ. ಅವರು ಬೇರೆ, ನಾವು ಬೇರೆ ಅಂತ. ಅವರಿಗೆ ಇವರು ಯಾತಕ್ಕಾಗಿ ಜನ್ಮವನ್ನು ಎತ್ತಿ ಬಂದರು, ಸಿದ್ಧಾರೂಢರು, ಗುರುನಾಥಾರೂಢರು, ಕೃಷ್ಣ, ರಾಮ ಇವರೆಲ್ಲ ಯಾಕೆ ಬಂದರು ಅಂದರೆ, ಧರ್ಮ ಉದ್ಧಾರಕ್ಕಾಗಿ ಅವತಾರವನ್ನು ಧರಿಸಿ ಈ ಜಗತ್ತಿಗೆ ಬಂದವರು. ತಮ್ಮ ಉದ್ಧಾರಕ್ಕಾಗಿ ಬಂದವರೆಲ್ಲ, ಧರ್ಮವನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಅವತಾರ ಧರಿಸಿ ಬಂದವರು. ಅವರು ಪರಮಾತ್ಮನೇ ಅಂತ ತಿಳಿಯದೆ ಅವರ ಸೋಪಾಧಿಕ ಸ್ವರೂಪವನ್ನು ತಿಳಿದು ನಿರುಪಾಧಿಕ ಸ್ವರೂಪವನ್ನು ಮರೆತವರು. ನಿರಾಕಾರನೇ ಆಕಾರ, ಆಕಾರನೇ ನಿರಾಕಾರ. ಆದ್ದರಿಂದ ಇವರೆಲ್ಲರೂ ಏನು ತಿಳ್ಕೊಂಡ್ರು ಅಂದರೆ, ತಾವು ಪರಮಾತ್ಮನ ಸ್ವರೂಪವಾಗಿದ್ದು ಮೂಲ ಎಲ್ಲಿ ತಪ್ಪದ, ನಾವೆಲ್ಲರೂ ಪರಮಾತ್ಮ ಸ್ವರೂಪಗಳೇ, ಆತ್ಮ ಸ್ವರೂಪಗಳೇ, ಬ್ರಹ್ಮ ಸ್ವರೂಪಗಳೇ ಇದ್ದು ನಮ್ಮನ್ನ ನಾವು ತಿಳಿಲಾರ್ದೆ ನಾವು ಪರಮಾತ್ಮ ಆತ್ಮ ಅಂತ ಎಷ್ಟು ಮಂದಿ ತಿಳ್ಕೊಂಡಿವಿ? ತಿಳಿದು ಅರ್ಥಜ್ಞಾನ ಆದವ್ರನ್ನೂ ಇರ್ಬೋದು, ಅನುಭವ ಜ್ಞಾನ ಆದವ್ರು ಎಷ್ಟು ಮಂದಿ ಇದ್ದೀವಿ? ಈ ರೀತಿ ತಿಳಿಯಲಾರದವರು ಮತ್ತೆ ಪರಮಾತ್ಮನನ್ನು ಹೆಂಗೆ ತಿಳಿತಾರಂತ, ನಾನು ಪರಮಾತ್ಮ ಅಂತ ತಿಳ್ಕೊಂಡ್ರೆ ಜಗತ್ತು ಪರಮಾತ್ಮ ಆಗ್ತದೆ. ನಾನೇ ದೇಹ ಅಂತ ತಿಳ್ಕೊಂಡಾಗ ಅಂಥ ನಿರಾಕಾರವಾದ ಪರಮಾತ್ಮ ಧರ್ಮ ಉದ್ಧಾರಕ್ಕಾಗಿ ಅವತಾರ ಧರಿಸಿ ನರರೂಪವನ್ನು ತೊಟ್ಟು ಬಂದರೂ ಕೂಡ ನಾನು ದೇಹಿ ಅಂತ ತಿಳ್ಕೊಂಡಿರಲಿಲ್ಲ, ಅವರು ಕೂಡ ದೇಹಿ ಅಂತ ತಿಳ್ಕೊಂಡ್ರು. ನಾನು ದೇಹ, ಅವರು ದೇಹ, ಅವರೆಂಗೆ ಪರಮಾತ್ಮ ಆಗ್ತಾರೆ? ಆ ಕಾರಣಕ್ಕಾಗಿ ಅವರು ನಿಷ್ಕೃಷ್ಟವಾದ ದೇಹವೇ ಸಮಸ್ತವೆಂದು ತಿಳಿದುಕೊಳ್ಳುವರು ಬುದ್ಧಿಹೀನರು. ಯಾರಿಗೆ ವಿವೇಕ ಇಲ್ಲ, ಬುದ್ಧಿ ಇಲ್ಲ, ಅಂಥವ್ರು ಆ ರೀತಿ ನೋಡ್ತಾರೆ ವಿನ ನಿಜವಾಗಿ ನೋಡಿದರೆ ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಗೋಚರವಾಗುವ ಸ್ವಯಂ ಸಿದ್ಧವಾದ ಪದಾರ್ಥವೇ ಸತ್ಯ. ಅದನ್ನು ತಿಳಿದು ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಗೋಚರವಾಗುವ ದೃಶ್ಯ ಪದಾರ್ಥಗಳೆಲ್ಲವೂ ಅನಿತ್ಯವಾಗಿವೆ. ಯಾವಾಗ ನೀನು ನೋಡ್ತಿದ್ದಿ ನೀನು ಅಂದರೆ ಆ ನೋಡಿಸಿಕೊಳ್ಳುವಂಥ ವಸ್ತುಗಳು ನೀನಲ್ಲ. ಘಟಾದಷ್ಟ ಘಟ ಅಭಿನ್ನ ಅಂತ ಒಂದೇ ಅದಕ್ಕೆ ಉದಾಹರಣೆ. ಹಾಗಾಗಿ ಧರ್ಮ ಉದ್ಧಾರಕ್ಕಾಗಿ ಬಂದಂಥ ಗುರುನಾಥನನ್ನ, ಅವತಾರ ಪುರುಷರನ್ನ ಮನುಷ್ಯರೆಂದು ತಿಳಿದು ಇಂದ್ರಾದಿ ದೇವತೆಗಳನ್ನು ಪೂಜಿಸ್ತಾರೆ. ಅವರು ನಮ್ಗೆ ಇವೆಲ್ಲ ಅವಲ್ಲ, ಅವ್ರಿಗೂ ನಾವ. ಆದರೆ ನಾವುಗ ಸ್ವಲ್ಪ ಚೇತನ ಇದ್ರು ಕೂಡ ಇವು ಜಡ ಅಂತ ತಿಳ್ಕೊಂಡ್ರು, ಅವು ಜಡ ಇದ್ರು ಕೂಡ ದೇವರಂತ ತಿಳ್ಕೊಂಡ್ರು. ನೋಡಿ, ಜಗತ್ತಿನ ನೇಮ ಹಂಗಾಗ್ಯದ. ಹಾಗಾಗಿ ಈ ಆತ್ಮಸ್ವರೂಪವೇ ಆದ ಪರಮಾತ್ಮನು ಮೋಕ್ಷವನ್ನು ಕೊಡಬಲ್ಲನೇ ಹೊರತು ವಿಷಯ ಸುಖಗಳನ್ನು ಕೊಡಲಾರೆಂದು ತಿಳಿದು ಆ ವಿಷಯ ಸುಖಕ್ಕಾಗಿ ಇಂದ್ರಾದಿ ದೇವತೆಗಳೇ ಕೊಡಬಲ್ಲರೆಂದು ಭಾವಿಸಿ ಅವರನ್ನು ಭಜಿಸುತ್ತಾರೆ.
ಗುರುವಿನಲ್ಲಿ ಮೋಕ್ಷವನ್ನೇ ಕೊಡ್ತಾನೆ, ಭೋಗ ಕೊಡೋದಿಲ್ಲ. ಅದಕ್ಕಾಗಿ ನಾವು ಭೋಗ ಬೇಕಾಗಿದ್ರೆ ಇಂದ್ರಿಯ ದೇವತೆಗಳನ್ನು, ದೇವರನ್ನು ಪೂಜಿಸಬೇಕು, ಭಜಿಸಬೇಕು. ಆತೇನು ಕೊಟ್ಟರೆ ಮೋಕ್ಷ ಕೊಡುವುದಂತ ಜನರ ಅಜ್ಞಾನ ದೃಷ್ಟಿ. ಗುರುವಿನಲ್ಲಿ 2 ಫಲ ಅವ, ದೇವತೆಗಳಲ್ಲಿ ಒಂದೇ ಫಲ. ನಿನಗೇನು ಇಷ್ಟ ಅದ ಅದಷ್ಟೇ ಕೊಡುವವರು ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ ಸಾಮರ್ಥ್ಯ ಅದ. ನೀನು ಮಕ್ಕಳ ಬೇಕು ಅಂತ ಪೂಜೆ ಮಾಡದೆ, ನಿನ್ನೆ ಹೇಳಿನಲ್ಲ, ಪುತ್ರ ಕಾಮಿಷ್ಠಯಾಗ ಮಾಡಿದ್ರೆ ಮಕ್ಕಳೇ ಹುಡ್ತಾವಿನ ಮಳೆ ಬರಂಗಿಲ್ಲ ಅಂತ. ಆದರೆ ಭಗವಂತನಲ್ಲಿ 2 ಕಾರ್ಯ, ಮೋಕ್ಷವನ್ನು ಕೊಡ್ತಾನೆ ಮತ್ತು ನೀವು ಬಯಸದೇ ಇರ್ತಕ್ಕಂಥ ಭೋಗವನ್ನು ಕೊಡುವಂಥ ಸಾಮರ್ಥ್ಯ ಗುರುವಿನಿಲ್ಲ. ಸಿದ್ಧಾರೂಢರಲ್ಲಿ ಎಂತೆಂಥ ಶಕ್ತಿ ಸಾಮರ್ಥ್ಯ ಇತ್ತಲ್ಲ. ಎಷ್ಟೋ ಜನ ಭಕ್ತರಿಗೆ ಅವರ ಬೇಡದ ಇಷ್ಟಾರ್ಥಗಳನ್ನು ಪೂರೈಸಿ ಮೋಕ್ಷವನ್ನು ಪಡೆದಂಥವರು ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಪ್ರಸಿದ್ಧಿಯಾದದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅವರು ಮೋಕ್ಷವನ್ನೇ ಕೊಡ್ತಾರಂದ್ರೆ ಫಲಭೋಗ ಕೊಡಬಾರ್ದಾಗಿತ್ತು. ಇವೆಲ್ಲ ಸುಳ್ಳು ಅಂತ ತಿಳ್ಕೋಗನು. ಇಷ್ಟೆಲ್ಲ ಭೋಗಗಳನ್ನು ಕೊಟ್ಟಾನ, ಅದರ ಜೊತೆಗೆ ಮೋಕ್ಷನೂ ಕೊಟ್ಟಾನಂದ್ರೆ 2 ಕೊಡುವಂಥ ಸಾಮರ್ಥ್ಯ ಗುರುನಾಥನಲ್ಲಾದ, ಪರಮಾತ್ಮನಲ್ಲಾದ. ದೇವತೆಗಳಲ್ಲಿ ಒಂದೊಂದೇ ಅದ. ಅದಕ್ಕೆ ಲಕ್ಷ್ಮಿ ಅಂತ ಅಂದ್ರೂ ಕೂಡ ಅಷ್ಟಲಕ್ಷ್ಮಿ ಅಂತ ಏನೋ ಬರೀತಾರೆ. ಧನಲಕ್ಷ್ಮಿ ಮತ್ತಿನ್ನ ಬೇರೆ ಬೇರೆ ಲಕ್ಷ್ಮಿಗಳು 600 ಜಗತ್ತಿನಲ್ಲಿ. ಒಬ್ಬ ಲಕ್ಷ್ಮಿ ಎಲ್ಲ ಕೊಡೋದಿದ್ರೆ 8 ಮಂದಿಯಲ್ಲಿ ಬೇರೆ ಬೇರೆ ಇರಬಾರ್ದಾಗಿತ್ತು. ಒಬ್ಬರೇ ಕೊಡೋದಾದ್ರೆ ಒಬ್ಬರಲ್ಲಿ ಆ ಶಕ್ತಿ ಸಾಮರ್ಥ್ಯ ಇಲ್ಲ. ಹಾಗಾಗಿ ದೃಷ್ಟಿಯಂತೆ ಸೃಷ್ಟಿ. ದೃಷ್ಟಿ ಅಂದರೆ ನಾವು ಯಾವ ರೀತಿ ನೋಡುತ್ತೇವೆ ಜಗತ್ತನ್ನ, ಮಹಾತ್ಮರನ್ನ, ಅದೇ ದೃಷ್ಟಿಯಿಂದ ನಮ್ಗೆ ಕಾಣ್ತಾರಂತ. ಯಾಕಂದ್ರೆ ಪರಮಾತ್ಮನಿಗೆ ದೇಹ ಇದೆ ಅಂತ ತಿಳ್ಕೊಂಡವ್ರೆ ಬಹಳ ಮಂದಿ. ಪರಮಾತ್ಮ ನಿರಾಕಾರ ಇದ್ದು ಆಕಾರ ಆದೇನು ಅಂತ ಹುಡುಕಾಡಕತ್ತೀವಿ. ಆಕಾರ ಇಲ್ಲ, ನಿರಾಕಾರ. ಆದರೆ ಇದು ಯಾರಿಗೆ ತಿಳಿತದ ಅಂತಂದ್ರೆ ಎಲ್ಲರಿಗೂ ತಿಳಿಯೋದಲ್ಲ ಅಂತ. ಒಂದು ಸಲ ರಾಮಕೃಷ್ಣ ಪರಮಹಂಸರು ಒಂದು ದಿನ ದಾರಿಯಲ್ಲಿ ಮಬ್ಬು ಕತ್ತಲೆ ಇದ್ದಂತ ಮಬ್ಬು ಕತ್ತಲೆ, ಬಹಳ ಕತ್ತಲಲ್ಲ, ಮಬ್ಬು ಕತ್ತಲೆ. ಹೋಗುವಾಗ ಆ ರಸ್ತೆಗೊತ್ತಲಲ್ಲಿ ದಾರಿಯಲ್ಲಿ ಒಬ್ಬ ಉದ್ದಕ್ಕೆ ಮಲಗಿದ್ದ ಮನುಷ್ಯ. ಅವನನ್ನ ನೋಡಿದಾಗ ಒಬ್ಬ ವ್ಯಕ್ತಿ ಅಂದ, ನೀವು ಇಷ್ಟು ಒತ್ತಾಯಿನ ಪೂರ್ತಿ ಮುಳುಗಿಲ್ಲ, ಆಗಲೇ ಕುಡಿದು ಬಂದು ನಿಷೇಧದಲ್ಲಿ ಮಲಿಗೆ ನೋಡು ಕುಡುಕ ಅಂತ ಅವನು ತಿಳ್ಕೊಂಡ ಹೋದ. ಮತ್ತೆ ಇನ್ನೊಬ್ಬನು ಸ್ವಲ್ಪ ಒತ್ತಾಯಿ ಬಂದ, ಅವನು ಅದೇ ದಾರಿಯಲ್ಲಿ ಹೋಗುವಾಗ ಅದೇ ವ್ಯಕ್ತಿಯನ್ನ ನೋಡಿದ, ಮಲಗಿದ್ದ. ಇವನು ಹಗಲೆಲ್ಲ ಭಾಳ ತಿರುಗಾಡಿ ದಣಿವಾಗಿ ಇಲ್ಲಿ ಬಂದು ಮಲಗ್ಯಾನ, ಇವನು ಕಳ್ಳ ಇರಬಹುದು ಅಂತ ಅವನಂದ. ಅವನು ಹೋದ್ಮೇಲೆ ಮತ್ತೆ ಇನ್ನೊಬ್ರು ಬಂದು ಅದೇ ವ್ಯಕ್ತಿಯನ್ನು ನೋಡಿದಾಗ ಅನ್ಕೊಂಡ, ಇಷ್ಟು ಶಬ್ದದಲ್ಲಿ ಜಂಜಾಟದಲ್ಲಿ ದಾರಿ ಹಿಡಿದು ಹೋಗುವ ಬರುವವರ ಮಧ್ಯೆಯಲ್ಲಿ ಗಾಢವಾದ ನಿದ್ದೆಯಲ್ಲಿ ಮಲಗನಂದ್ರೆ ಇವನು ಜ್ಞಾನಿನೇ ಇರಬಹುದು ಅಂತ ಅವನಂದ. ರಾಮಕೃಷ್ಣ ಪರಮಹಂಸರು ಮಲಗ್ಯಾರ, ಅವರು ಹಾಡುವ ಮಾತನ್ನ ಕಿವಿಯಲ್ಲಿ ಕೇಳಕತ್ತಾರ. ಅವಾಗ ವಿಚಾರ ಮಾಡಿದ್ರು, ನಾನೇ ಇನಿ, ಆದರೆ 3 ಜನರ ದೃಷ್ಟಿಯಲ್ಲಿ 3 ರೀತಿ ಹೇಗೆ ಕಂಡೆ ಅಂದ್ರೆ ಅದಕ್ಕೆ ಹೇಳಿದ್ರು ದೃಷ್ಟಿಯಂತೆ ಸೃಷ್ಟಿ.
ನಾವು ಯಾವ ರೀತಿ ನೋಡ್ತೀವಿ ಆ ರೀತಿ ಕಾಣ್ತಾರಂತ. ಆ ರೀತಿಯಾಗಿ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಲೋಕದ ಸತ್ಯವನ್ನ ತಿಳಿಯಲಾರದೆ ಪರಮಾತ್ಮ ಆನಂತ ತಿಳಿಲಿಕ್ಕೆ ಆಗದೆ ಇರಲಿಕ್ಕೆ ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡಿದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನ ಅಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಾಮಾನ್ಯಾವೃತ ಮೂಢ ಅಯಂ ನ ಅಭಿಜಾನತಿ ಲೋಕ ಮಾಂ ಅಜಂ ಅಂದ್ರು. ಯೋಗ ಮಾಯ ಅಂದ್ರೆ ನನ್ನ ಯೋಗ ಅಂದ್ರೆ ಮಾಯೆಯಿಂದ ಆವರಿಸಲ್ಪಟ್ಟಿರುವ ನಾನು ಎಲ್ಲರಿಗೆ ಪ್ರತ್ಯಕ್ಷವಾಗುವುದಿಲ್ಲ. ಮಾಯೆಯಿಂದ ಆವರಿಸಲ್ಪಟ್ಟಿನಿ, ಅದಕ್ಕೆ ಎಲ್ಲರಿಗೂ ನಾ ಕಾಣಂಗಿಲ್ಲ. ಅದು ಮಾಯೆ ಆದ್ರೆ ಹೇಗಿದೆ ಅಂದ್ರೆ ಅಜ್ಞಾನಿ ಜನರ ದೃಷ್ಟಿಯಲ್ಲಿ ಮಾಯೆ ಆಚ್ಛಾದನವಾಗಿನಿ, ಜ್ಞಾನಿಯ ದೃಷ್ಟಿಯಲ್ಲಿ ಮಾಯೆ ಅನ್ನುವುದೇ ಇಲ್ಲ. ಜ್ಞಾನಿಗಳ ದೃಷ್ಟಿಯಲ್ಲಿ ಮಾಯೆ ಇಲ್ಲ. ಯಾಕಂದ್ರೆ ಯೋಗ ಮಾಯೆ ಅಂದ್ರೆ ಆವೃತನಾದ ಪರಮಾತ್ಮನನ್ನ ಕೋರಿಕೆಗಳಿಂದ ಕಲ್ಮಶವುಳ್ಳವರು ತಿಳಿದುಕೊಳ್ಳಲಾರರು. ಯೋಗ ಮಾಯೆ ಎಂದರೆ ಭಕ್ತರಲ್ಲದವರಿಗೂ ಅನಧಿಕಾರಿಗಳಿಗೂ ಕಾಣಬಾರದೆಂಬ ಸಂಕಲ್ಪ ಪರಮಾತ್ಮ ಮಾಡ್ಯಾನ. ನಾ ಎಲ್ಲರಿಗೂ ಕಾಣ್ಬೇಕಲ್ಲ ಅಂದ್ರೆ ಹಂಗಾಗದಿಲ್ಲ. ನಾನು ಪರಮಾತ್ಮ ಭಕ್ತರಲ್ಲದವರಿಗೂ ಅಧಿಕಾರಿಗಳು ಅಲ್ಲದವರಿಗೂ ಕಾಣಬಾರದು ನಾನು ಅಂತ ಸಂಕಲ್ಪ ಮಾಡ್ಯಾನ ಭಗವಂತ. ಎಲ್ಲ ಕಡೆ ಭಗವಂತನ ಪರಮಾತ್ಮ ಆನಂತೀವಿ, ಮತ್ತೆ ಎಲ್ಲರಿಗೆ ಯಾಕೆ ಕಾಣಂಗಿಲ್ಲ? ಭಕ್ತರಲ್ಲದವರಿಗೂ ಅನಧಿಕಾರಿಗಳಿಗೂ ಕಾಣಬಾರದೆಂಬ ಸಂಕಲ್ಪ ಆ ಪರಮಾತ್ಮನ ಸಂಕಲ್ಪಕ್ಕೆ ವಶವಾದ ಮಾಯೆಯು ಅನಧಿಕಾರಿಗಳಿಗೆ ಪರಮಾತ್ಮನ ನಿಜವಾದ ಸ್ವರೂಪವನ್ನು ತಿಳಿಯದಂತೆ ಮಾಡಿದೆ. ಪರಮಾತ್ಮನ ಸಂಕಲ್ಪದಂತ ಮಾಯ ಮಾಡದ. ಕೆಲವು ಮಂದಿ ರಾಜರಿರ್ತಾರ, ದೊಡ್ಡವರು, ಅಲ್ಲಿ ರಾಷ್ಟ್ರಪತಿ ಭವನಕ್ಕೆ ಯಾರನ್ನ ಹೋಗಲಿ ರಾಷ್ಟ್ರಪತಿನ ನೋಡಕ್ ಬಿಡ್ತಾರೆ. ಇಲ್ಲಿ ಮುಖ್ಯಮಂತ್ರಿ ಭೇಟಿ ಆಯ್ತು ಅಂದ್ರೆ ಎಲ್ಲರೂ ಹೋಗಿ ಕಾಣ್ತಾರೇನೋ. ಅಲ್ಲಿ ಇಲ್ಲೇನೋ ಕಾಣಂಗಿಲ್ಲ. ಯಾಕಂದ್ರೆ ಅವನು ಬಿಡಬಾರ್ದಂತ ಹೇಳಿರ್ತಾರ ಅವ್ರು. ಎಂಥವ್ರನ್ನ ಬಿಡ್ಬೇಕು, ಇಂಥವ್ರನ್ನ ಬಿಡಬಾರ್ದು ಅಂದಾಗ ಯಾರನ್ನ ಬಿಡ್ತಾರ ಅವ್ರು ಹೋಗಿ ನೋಡ್ತಾರಿಲ್ಲ, ಅವ್ರಿಗೆ ಕಾಣ್ತಾರೆ. ಮುಖ್ಯಮಂತ್ರಿ ಆಗಲಿ ರಾಷ್ಟ್ರಪತಿ ಆಗಲಿ ಯಾರನ್ನ ಬಿಡೋದಿಲ್ಲ, ಅವ್ರಿಗೆ ಕಾಣೋದಿಲ್ಲ. ಅದಕ್ಕೆ ಪರಮಾತ್ಮನ ಆಜ್ಞೆಗೆ ಮಾಯೆಗೆ ಎಂಥ ಭಕ್ತರಾದವರು ಅಧಿಕಾರಿಗಳಾದವರಿಗೆ ನನ್ನ ನೋಡಕ್ ಬಿಡು, ಅನಧಿಕಾರಿಗಳಿಗೆ ಭಕ್ತರಲ್ಲದವರಿಗೆ ನನ್ನನ್ನ ನೋಡಲಿಕ್ಕೆ ನೀ ಬಿಡಬಾರದು. ಅವರು ಅದನ್ನು ಪಾಲನೆ ಮಾಡ್ತಾರೋ ಬಿಡ್ತಾರೆ. ಅವ್ರು ಯಾರನ್ನ ಬಿಡಂತ ಹೇಳ್ಯಾರ ಅಂಥವ್ನ ಬಿಡ್ತಾರ. ಯಾರನ್ನ ಬಿಡಬಾರದು ಅಂದ್ರೆ ನೀ ಬೆಕ್ಕ ಜಪ್ಪಯ್ಯನು, ನಿನ್ನ ಬಿಡೋದಿಲ್ಲ ಅಂತ. ಅದರಂತೆ ಇಲ್ಲಿ ಮಾಯೆ ಅಂತ ಅನ್ನೋದು ಯಾಕಂತ ಹೇಳ್ಬೇಕಂದ್ರೆ 3 ಗುಣಗಳಿಂದ ಕೂಡಿರುವುದೇ ಮಾಯ. ಸತ್ವಗುಣ, ರಜಗುಣ, ತಮಗುಣಗಳಿಂದ ಕೂಡಿದ್ದೇ ಮಾಯೆ. ಆ ಮಾಯೆಯಿಂದ ಆವೃತನಾದ ಪರಮಾತ್ಮನನ್ನು ಮೂಢ ಜನರು ಅರಿಯರು. ಈ ಗುಣಗಳಿಂದ ಕೂಡಿದವರಿಗೆ ಆತ ಗುಣ ಅತೀತ. ಅದಕ್ಕೆ ಇವರಿಗೆ ಬಿಡಂಗಿಲ್ಲ, ದಾರಿ ಬಿಡಂಗಿಲ್ಲ ಮಾಯೆ. ಹಾಗಾಗಿ ಇಲ್ಲಿ ಪರಮಾತ್ಮನು ಎಲ್ಲೆಲ್ಲಿಯೂ ತುಂಬಿರುವನಾದರೂ ಅಜ್ಞಾನಿಗಳಿಗೆ ಅಗೋಚರವಾಗಿದೆ. ನೋಡ್ರಿ, ಅಗೋಚರ ಇಲ್ಲ, ಕಾಣಂಗಿಲ್ಲ ಅಂತ. ಇದಕ್ಕೆ ಅನಂತ ವಿಚಾರವನ್ನು ಮಾಡಿದಾಗ ಈ ಮಾಯೆ ಆದರೂ ಕೂಡ ನಿಜವಾಗಿ ಆತ್ಮನನ್ನ ಮುಚ್ಚದೇನು.
ಆತ್ಮನನ್ನ ನಿಜವಾಗಿ ಅದು ಮುಚ್ಚಿತ್ತು ಕಾಣಲಾರ್ದಂಗ ಮಾಡಿತ್ತು ಅಂದ್ರೆ ಜಗತ್ತಿನಲ್ಲಿ ದೊಡ್ಡದು ಯಾವುದು ಅಂತ ವಿಚಾರ ಮಾಡಿದಾಗ ಅದು ಆತ್ಮ ಅಂತ ಅದ. ದೊಡ್ಡದು, ಘನ ಅಥವಾ ದೊಡ್ಡದು. ಮತ್ತೆ ಮಾಯೆ ಆತ್ಮನನ್ನ ಮುಚ್ಚಬೇಕಾಗಿದ್ರೆ ಮಾಯೆ ದೊಡ್ಡದಾಗ್ತದ, ಆತ್ಮ ಸಣ್ಣದಾಗುತ್ತೆ. ಸಣ್ಣದು ದೊಡ್ಡದನ್ನು ಮುಚ್ಚಕ್ ಬರ್ತದೇನು? ದೊಡ್ಡದೇನಾದ ವಸ್ತು ಸಣ್ಣ ವಸ್ತುವನ್ನು ಮುಚ್ಚಲಿಕ್ಕೆ ಬರ್ತದೆ. ಮಾಯಾ ಅತೀತ, ತ್ರಿಗುಣ ಅತೀತ. ಅದು ಈ ಗುಣಗಳು ಹೆಂಗ ಆಚರಣೆ ಮಾಡಿದವು ಅಂತ ವಿಚಾರ ಮಾಡಿದರೆ, ಒಂದು ಲಕ್ಷ್ಯ ಇರಲಿ, ಮೇಘಗಳು ಸೂರ್ಯನನ್ನ ಆವರಿಸದಂತೆ. ಆಕಾಶ ಸೂರ್ಯ ಅನ್ನಲ್ಲ, ಸೂರ್ಯನಲ್ಲಿ ಮೇಘ ಅಂದ್ರೆ ಮೋಡಗಳು. ಸೂರ್ಯನ ಮುಚ್ಚವಿಲ್ಲ ಈಗ. ಮತ್ತೆ ಸೂರ್ಯನ ಮುಚ್ಚಿದಂಗ ನಮಗೆ ಕಾಣ್ತದ, ಆದರೆ ಸೂರ್ಯನ ಮುಚ್ಚುವಂತ ಶಕ್ತಿ ಮೋಡಗಳಿಗೆ ಆದೇನು? ಆ ಮೋಡಗಳಿಗೂ ಸೂರ್ಯನಿಗೂ ಅಜಗಜಾಂತರ ಅಂತರ. ನೀನು ಒಂದು ವೇಳೆ ನಿನಗೆ ಸಮೀಪ ಇದ್ರೆ ಏನನ್ನು ಮುಚ್ಚಬಹುದು ಬಿಡು. ನೀನು ದೊಡ್ಡದನ್ನ ಇರಲಿ ಸಣ್ಣದನ್ನ ಇರಲಿ, ಕಡೆಗೆ ಮುಖ ಆದ್ರೂ ಮುಚ್ಚಬಹುದು, ಏನೋ ಸ್ವಲ್ಪನ ಮುಚ್ಚಬಹುದು. ಆದ್ರೆ ಮೇಘಗಳಿಗೆ ಸೂರ್ಯನಿಗೆ ಬಹು ದೂರ, ಅಂತ ದೂರ ಇರುವಂತ ಸೂರ್ಯನನ್ನ ಚಿಕ್ಕದಾದ ಮೇಘಗಳು ಹೋಗಿ ಮುಚ್ಚಲಿಕ್ಕೆ ಸಾಧ್ಯ ಅದೇನು? ಸಾಧ್ಯ ಇಲ್ಲ. ಮುಚ್ಚಿದ್ದು ಅಂದ್ರೆ ಮೇಘಗಳು ಅಂತ ಹೇಳಿಕೊಳ್ಳಕ್ ಬರುವುದಿಲ್ಲ ಅಂತ. ಅವು ಮಳೆ ಆಗ್ತಾವ. ಮೋಡ ಸೂರ್ಯನ ಸಮೀಪ ಹೋದ್ರೆ ಮಳೆ ಆತವಿನ ಮೋಡ ಆಗಿ ಉಳಿಯಂಗಿಲ್ಲ. ಅವು ಸೂರ್ಯನ ಸಮೀಪ ಉಳ್ಕಂತಾವು, ಕರಿಗೆ ಹೋಗ್ತಾವ. ಮತ್ತೆ ಬೆಂಕಿ ಸಮೀಪ ಬಟ್ಟೆ ಹೋಗಿ ಬೆಂಕಿಯನ್ನ ಸುಡ್ತೀರಂದ್ರೆ, ಬಟ್ಟೆ ಬೆಂಕಿಯನ್ನು ಸುಟ್ಟಿತಂತ ಹೇಳಿದ್ರೆ ಎಲ್ಲನ್ನು ಕೇಳ್ತಾರೆ ನೀವು. ಬೆಂಕಿ ಸಮೀಪ ಬಟ್ಟೆ ಹೋದ್ರೆ ಸುಟ್ಟು ಹೋಗ್ತಾವ. ಅದಂತೆ ಸೂರ್ಯನ ಸಮೀಪ ಮೇಘ ಹೋದ್ರೆ ಕರಿಗೆ ಹೋಗ್ತಾವ, ಮುಚ್ಚದೆಲ್ಲಿಂದ ಬಂತು. ಅದಂತೆ ಮಾಯೆ ಆತ್ಮನ ಸಮೀಪ ಹೋದ್ರೆ ಇದು ನಾಶ ಹೋಗ್ತದೆ. ನಾಶ ಇಲ್ಲ. ಆ ರೀತಿ ಅವು ಸೂರ್ಯನನ್ನ ಮುಚ್ಚಲಾರವು, ಆವರಿಸಲಾರವು, ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಜಡವಾಗಿರುವಂತ ಮೇಘಗಳು ಸ್ವಯಂ ಪ್ರಕಾಶವಾದ ಸೂರ್ಯನನ್ನ ಹೇಗೆ ಆವರಿಸಬಲ್ಲವು? ಮುಚ್ಚಿದಂಗ ತೋಡ್ತಾವ, ಹೌದಿಲ್ಲ? ಮರೆಮಾಚಿದಂಗೆ ಕಾಣ್ತಾವ. ಇದು ಯಾವುದಂದ್ರೆ ಇದರಂತೆ ಅಹಂ ಯೋಗಮಾಯ ಸಮಾವೃತ. ನನ್ನ ಮಾಯ ಹೇಗಿದೆ ಅಂದ್ರೆ ಹಿಂಗಿದೆ ಅಂತ ತಿಳ್ಕರಂದ್ರ ಅವರು. ಇದು ಮೇಘ ಇದ್ದಂಗ ಅದಂತ ತಿಳ್ಕೊ. ಇಂಥದ್ದನ್ನೇ ತಿಳಿಲಿಕ್ಕೆ ಅಜ್ಞಾನಿಗಳಿಗೆ, ಅನಧಿಕಾರಿಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಮೇಘ, ಮಾಯ ಅಂತ. ಈ ರೀತಿಯಾಗಿ ಮುಂದೆ ವಿಚಾರವನ್ನು ಮಾಡಿದಾಗ ವೇದ ಅಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದನ ಕಶ್ಯನ ಅಂದ್ರು. ಹೇ ಅರ್ಜುನ, ಹಿಂದೆ ಗತಿಸಿದ ಮತ್ತೆ ಈಗ ಇರುವ ಹಾಗೂ ಮುಂದೆ ಹುಟ್ಟಿ ಬರುವ ಎಲ್ಲ ಪ್ರಾಣಿಗಳನ್ನ ನಾನೇ ತಿಳಿದುಕೊಳ್ಳುವನೇ ವಿನಃ ಯಾರೂ ಸಹ ಶ್ರದ್ಧಾ ಭಕ್ತಿಗಳಿಲ್ಲದೆ ನನ್ನನ್ನು ತಿಳಿದುಕೊಳ್ಳಲು ಅಸಾಧ್ಯ. ಶ್ರದ್ಧೆನೂ ಇಲ್ಲ, ಭಕ್ತಿನೂ ಇಲ್ಲ. ನಮ್ಮ ಮತ್ತೆ ಭಗವಂತನ ಹೆಂಗ್ ತಿಳ್ಕಂತೀವಿ ಆತ್ಮನನ್ನ? ಆದರೆ ನಾನು ಹೇಗೇನೆಂದ್ರೆ ಪರಮಾತ್ಮನ ಅರಿವು ಅಂದ್ರಷ್ಟೇ, ತಿಳಿವು ಅಂದ್ರಷ್ಟೇ, ಜ್ಞಾನ ಅಂದ್ರಷ್ಟೇ ಅದು ಅಖಂಡವಾದದ್ದು. ಅಖಂಡವಾದದಕ್ಕೆ ಆತ ಕಾಲ ಅತೀತವಾದವನು, ಕಾಲಕ್ಕೆ
ಒಳಗಾಗಲಾರದೆ ಕಾಲವನ್ನು ಮೀರಿದವನು. ಕಾಲ ಯಾವ ರೀತಿ? ವರ್ತಮಾನ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮೂರು ಕಾಲ. ಯಾಕಂದ್ರೆ ಆ ಜ್ಞಾನ, ಪರಮಾತ್ಮನ ಜ್ಞಾನ, ಹಿಂದೆ ಏನು ಕಳೆದು ಹೋಗ್ಯಾವ ಅವೆಲ್ಲವೂ ಕೂಡ ತಿಳಿತೆ ನಮಗೆ. ಭೂತಕಾಲದ್ದನ್ನು ತಿಳಿತೆ ನಮಗೆ ಜ್ಞಾನ ಅದ. ಏನೇನು ಕಳೆದು ಹೋದವು, ಏನೇನು ಹೋದವು, ಮುಂದೆ ಬರುವ ಏನೇನವ ಅವೆಲ್ಲವನ್ನು ತಿಳಿಯಬಲ್ಲನು. ಮುಂದೆ ಭವಿಷ್ಯತ್ ಕಾಲ ಅದು ತಿಳಿಯುವ ಜ್ಞಾನ ಅದ. ಹಿಂದೆ ವರ್ತಮಾನ ಕಾಲದ ಜ್ಞಾನ ಅದು ಈಗ ಸದ್ಯ. ಅಂದರೆ ಅವರಿಗೆ ಹಿಂದೆ ಎಷ್ಟು ಜನ್ಮದಲ್ಲಿ ಏನೇನು ಆಯಿತು, ಏನೇನು ಓದುವಂಥ ಜ್ಞಾನ ಅದ, ಮುಂದೆ ಏನೇನು ಬರ್ತಾವನ್ನೋ ಜ್ಞಾನ ಅದ, ಮತ್ತು ಈಗ ವರ್ತಮಾನ ಕಾಲದ ಜ್ಞಾನ ಕೂಡ ಅದ. ಹೀಗಾಗಿ ಪರಮಾತ್ಮನ ಜ್ಞಾನ ದೃಷ್ಟಿಗೆ ಭೂತ ಭವಿಷ್ಯತ್ಗಳೆಂಬುದೇ ಇಲ್ಲ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅನ್ನೋದು ಇಲ್ಲೇ ಇಲ್ಲ ಪರಮಾತ್ಮ ದೃಷ್ಟಿಯಲ್ಲಿ. ನಮ್ಮ ತಿಳಿಯೋದಕ್ಕೋಸ್ಕರವಾಗಿ ನಮ್ಮ ದೃಷ್ಟಿಯಲ್ಲಿ ಭೂತ, ಭವಿಷ್ಯತ್, ವರ್ತಮಾನ ಕಾಲ ಅಂತೀವಿ. ಹಿಂದಿನ ಜನ್ಮದಾಗ ನೀ ಇಲ್ಲನ ಆತ್ಮ ಜೀವ? ಹಿಂದಿನ ಜನ್ಮದಾಗ ಇದ್ದೇವೋ ಇಲ್ಲೋ? ಈಗನು ಇದ್ದೇ ಇಲ್ಲೋ? ಮುಂದಾದ್ರೂ ಇರೋನು, ಅವಾಗ ಸತ್ತೋಗೋನು, ಇರೋವನೇ. ಆದರೆ ನಮಗೆ ಭ್ರಮೆ ಏನಾಗಿದೆ? ದೇಹವೇ ನಾನಂತ ವಿಚಾರದಿಂದ ದೇಹ ದೃಷ್ಟಿಯಿಂದ ಇಟ್ಕೊಂಡು ದೇಹಕ್ಕೆ ವಿನಾಶ ಆದರೆ ನಾನು ನಾಶ ಆಗ್ತೀನಿ ಅಂತ ಭ್ರಮೆ ಆಗ್ಯದ. ಇದು ಅಜ್ಞಾನ ಆಗ್ಯದ. ಅದಕ್ಕೆ ನಾನು ಸಾಯ್ತೀನಿ ಅಂತ ಭಯ ಭೀತಿ ಯಾಕಾಗ್ಯದ? ಇದೇ ಕಾರಣ, ತಿಳಿಲಾರ್ದಕ್ಕೆ ಕಾರಣ ಅಂತ. ಹಾಗಾಗಿ ಇಲ್ಲಿ ಮೂಢರಾದ ಜನರು ನಾನು ಮೂರು ಕಾಲದಲ್ಲಿ ಇದ್ದೇನೆ ಅನ್ನುವುದನ್ನು ತಿಳಿಯಲಾರರು. ಅವ್ರಿಗೇನು ಗೊತ್ತು ಪಾಪ? ಶಾಸ್ತ್ರ ಗೊತ್ತಿಲ್ಲ, ಗುರು ಗೊತ್ತಿಲ್ಲ, ಶಿವಾಯನಮ ಅನ್ನೋದೇ ಪಾದ ಪೂಜೆ ಮಾಡದ ಆಶೀರ್ವಾದ ತಗದೆ ಹಂಗೆ ಮುಂದೆ ಜನ್ಮ ಎತ್ತದೆ. ಹಾಗಾಗಿ ಇಲ್ಲಿ ಯೋಗ ಮಾಯೆಯ ಚಮತ್ಕಾರ ಹೇಗಿದೆ ಅಂದರೆ, ನೀನು ಆತ್ಮ ಇದ್ದೇವುದಿಲ್ಲ. ಎಷ್ಟು ದೂರ ಇದ್ದಿ ನೀನೇ ಆತ್ಮ ಇದ್ದಿ. ಆದ್ರೆ ದೇಹ ನೋಡಿ ನಾನು ದೇಹ ಅಂತಕ್ಕಂಥ ಭಾವದಿಂದ ಆತ್ಮನ ಮರ್ತಿದ್ದೆ ಅಷ್ಟೆ, ಮರ್ತದಲ್ಲ. ಅಂಥವರಿಗೆ ನಮ್ಮ ದೇಹದಲ್ಲೇ ನಾ ದೇವರು ಇದ್ದೀನಿ ಅಂತ, ಪರಮಾತ್ಮ ಆನಂತ ಇದನ್ನು ತಿಳಿಲಿಕ್ಕೆ ಆಸ್ಪದಿಲ್ಲ ಅವರಿಗೆ. ಯಾಕೆ ಆಸ್ಪದಿಲ್ಲ ಅಂದರೆ, ಮಹಾತ್ಮರು ಮೊದಲು ಬಹಳ ಸಲ ಕೇಳಿರಿ. ಅದು ಉಣ್ಣಿ ಅನ್ನುವಂಥದ್ದು ಕೆಚ್ಚಲಿನಲ್ಲಿದ್ದರೂ ಹಾಲನ್ನು ಕುಡಿಯಲಾರದು. ಆಕಳಿಗೆ ಮೊದಲೆಲ್ಲ ಎಮ್ಮೆ ಆಕಳ ಕೆಚ್ಚಲಕ್ಕೆ ಬರೀ ಉಣ್ಣಿ, ಅವು ಎಷ್ಟು ತ್ರಾಸ ಪಡ್ತಾವೋ ಗೊತ್ತಿಲ್ಲ. ಬರೀ ದ್ವಾಮಿ ಕಡಿದ್ರೆ ಒದ್ದಾಡ್ತೀವಿ ನಾವು. ಉಣ್ಣಿ ಒಂದ್ಸಲ ಅಂತ್ಯತು ಅಂದ್ರೆ ರಕ್ತ ಇರುತ್ತಾನೆ ಬಿಡಂಗಿಲ್ಲ. ಅದ್ರ ಒಳಗೆ ನಾವು ಹಾಲಾವಿಲ್ಲ, ರಕ್ತ ಮೇಲೆ ಅದೇನು, ರಕ್ತನೂ ಒಳಗಾದ, ಹಾಲನ್ನು ಒಳಗಾದ. ಆದ್ರೆ ಹಾಲು ಕುಡಿಯೋಕ್ಕಾಗೋದಿಲ್ಲ, ಬರೀ ರಕ್ತವನ್ನೇ ಕುಡಿತಾರೆ. ಅದರಂತೆ ಎಷ್ಟು ಸಹಸ್ರ ನಾಮಾವಳಿಗಳು ವಿಧಿವಿಧಾನಗಳು ಮಾಡಿದರೂ ಕೂಡ ಅಜ್ಞಾನಿಗಳು ಅಲ್ಪ ದೇವತೆಗಳಲ್ಲೇ ಭಜಿಸಿ ಅಲ್ಪ ಸುಖದ ಆನಂದವನ್ನೇ ಬಯಸ್ತಾರೆ ವಿನ ಹಾಲಿನಂಥ ನಿತ್ಯ ಸುಖವನ್ನ ಅವರು ಸೇವನೆ ಮಾಡೋಕ್ಕಾಗೋದಿಲ್ಲ. ಇಲ್ಲಂತಲ್ಲ, ಎರಡು ಅಲ್ಲೇ ಅವಲ್ಲ. ಆದರೆ ಅದು ಅದರ ಅಭ್ಯಾಸ ಅದೇ ಇರುತ್ತೆ. ಅದರಂತೆ ನಾವು ಕೆಲವು ಸಲ ಮಾತುಗಳಲ್ಲಿ ನಮ್ಮ ಸೊಲ್ಲಾಪುರ ಶ್ರೀಗಳು ಯಾರು ಈಶ್ವರಾನಂದ ಮಹಾಸ್ವಾಮಿಗಳು ಭಾಳ ಸಲ ಹೇಳ್ತಿದ್ರು, ಆ ಪರಮಾತ್ಮ ಕಳ್ಳ ಅಂತಿದ್ದ. ಅವರೊಂದು ಸ್ಥಿತಿವಂತರು ಪಾಪ.
ಆ ಮಾತು ಭಾಳ ಚಲೋನೇ ಅದ, ಅದಕ್ಕೊಂದು ಅರ್ಥ ಅದ. ನಾವು ಸರಿಯಾಗಿ ಅರ್ಥ ಮಾಡಲಾದ್ರೆ ಪರಮಾತ್ಮ ಕಳ್ಳ ಅಂತಾರ, ದೇವರಿಗೆ ಏನಂತಾರ ಅಂತ ಅವ್ರವ್ರ ವಿಚಾರಗಳು ಆ ಪ್ರಶ್ನೆ ಮೇಲೆ ಅರ್ಥ ಸರಿಯಾಗಿ ಮಾಡ್ಬೇಕಂತ. ಈಗ ಯಾವುದೋ ಒಂದು ನಿಮ್ಮ ಮನೆಗೆ ಕಳ್ಳತನ ಮಾಡಕ್ಕೆ ಒಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಮನೇಲಿದ್ದವ್ರಿಗೆ ನೀವು ಯಾರು ಎಲ್ಲರೂ ಕಾಣ್ತೀರಿ, ಕಳ್ಳನಿಗೆ ಎಲ್ಲರೂ ಕಾಣ್ತೀರಿ, ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಮನೆಯವ್ರ ಕಣ್ಣಿಗೆ ಕಳ್ಳ ಕಾಣಂಗಿಲ್ಲ, ಕಳ್ಳನ ಕಣ್ಣಿಗೆ ಎಲ್ಲರೂ ಕಾಣ್ತಾರ. ಹೌದೇ ಇಲ್ಲ? ಅದರಂತೆ ಪರಮಾತ್ಮನಿಗೆ ಎಲ್ಲರೂ ಕಾಣ್ತಾರ, ಪರಮಾತ್ಮಗ ಎಲ್ಲರೂ ಕಾಣ್ತಾರ, ಆದ್ರೆ ಎಲ್ಲರಿಗೂ ಪರಮಾತ್ಮ ಕಾಣಂಗಿಲ್ಲ ನೋಡಿ. ಇದರಂಗ ಪರಮಾತ್ಮನ, ಇದರಂಗ ಆತ್ಮ ಅದ, ಅವನು ಎಲ್ಲವನ್ನ ನೋಡ್ತಾನೆ. ನಾವೇನ್ ತಿಳ್ಕೊಂಡ್ವಿ, ಯಾರು ನೋಡೋರಾರ ನಮ್ಮನ್ನ, ಅದಕ್ಕೆ ಮನವರಿಗೆ ಅದ ಕಳ್ಳತನ ಒಂದುಂಟೆ ಅಂದ್ರ ಅವ್ರು ಗೊತ್ತಲ್ಲದೇನದ. ನಾವು ಭಾಳ ಶಾಸ್ತ್ರ ಕೇಳೋದ ಒಳ್ಳೆಯದನ್ನ ಸೌಮ್ಯಮೆ ಕೇಳಿ ಮೇಲೆ ಜೀವ ಜಲ್ಲ ಅಂತದ. ನಾವು ಭಾಳ ಸಲ ನಮ್ಮನ್ನ ಯಾರು ಇಲ್ಲಿ ಕೇಳೋರಾರ, ನಾವು ಮಾತಾಡೋದು ಯಾರಿಗೆ ಕೇಳ್ತದ, ನಾವು ಮಾಡೋದು ಇನ್ನೊಬ್ರಿಗೆ ಏನು ಗೊತ್ತಾಗ್ತದಂತ ಎಲ್ಲೆಲ್ಲೋ ಕುಂತಲ್ಲೇ ನಡೀತಿರ್ತವೆ ಕ್ರಿಯೆ. ನೀನು ಹಂಗೆ ತಿಳ್ಕೊಬೇಡ, ಮನವರಿಗೆ ಅದ ಕಳ್ಳತನ ಒಂದು ಉಂಟೆ. ನೀ ಅಲ್ಲೇ ಅನ್ನಲ್ಲ, ನೀವು ಏನು ಮಾತಾಡ್ತೀರಿ, ಏನು ಮಾಡ್ತೀರಿ, ಏನು ನಡಿತೀರಿ, ಏನು ನುಡಿತೀರಿ ಅನ್ನೋದು ಪರಮಾತ್ಮಗೆಲ್ಲ ಗೊತ್ತಾಗ್ತದ. ಆದರೆ ನುಡಿಯೋದಕ್ಕೆ, ನುಡಿಯುವಂಥ ಬಾಯಿಗೆ, ಕೇಳುವಂಥ ಕಿವಿಗೆ, ನೋಡುವಂಥ ಕಣ್ಣಿಗೆ ಆ ಪರಮಾತ್ಮ ಕಾಣಂಗಿಲ್ಲ. ಅದಕ್ಕೆ ಇವು ತಮ್ಮ ಮನಸ್ಸಿಗೆ ಬಂದಾಗ ತಾವು ಮಾಡ್ತಾವ, ನೋಡೋದಲ್ಲ. ಹಂಗಾಗಿ ಇನ್ನೊಂದು, ಯಾವಾಗಲೂ ದೃಶ್ಯ ಪದಾರ್ಥಗಳನ್ನ ಎಲ್ಲವನ್ನ ನೋಡ್ತಾನ. ತಾನು ಎಲ್ಲರನ್ನ ನೋಡಿ ಕಳ್ಳ ಯಾರಿಗೆ ಕಣ್ಣಿಗೆ ಕಾಣಂಗಿಲ್ಲ, ಅದಕ್ಕೆ ಭಗವಂತ ಎಲ್ಲವನ್ನ ನೋಡಿ ತಾನು ಕಾಣಂಗಿಲ್ಲ, ಅದಕ್ಕೆ ಕಳ್ಳ ಅಂದ್ರು ಅವ್ರು. ಈ ಮಾತಿಗೆ ಕಳ್ಳ ಅಂದ್ರ ಮನೆಗೆ ಬಂಗಾರ ಬೆಳ್ಳುವಿಯಕ್ಕೆ ಬಂದಿಲ್ಲ. ಹೌದಾ ಇಲ್ಲ? ಹಾಗಾಗಿ ಇದನ್ನ ಹೇಗೆ ತಿಳ್ಬೇಕು ಅಂದ್ರೆ, ಮೊದಲಿನ ಕಾಲದಲ್ಲಿ ಆಗಲಿ ಈಗ ಪ್ರಸ್ತುತವಾಗಿ ಒಂದು 2-3 ದೃಷ್ಟಾಂತ ವಿಚಾರ ಮಾಡಿದ್ರೆ ಪಕ್ಕ ಆಗ್ತದ. ದೃಷ್ಟಾಂತ ಹೇಳೋದು ಅದೇ ಕಾರಣಕ್ಕಾಗಿ. ಈಗ ಒಬ್ಬ ಕೆಲವು ಮುಸ್ಲಿಂ ಬಾಂಧವರಲ್ಲಿ ಹೆಣ್ಮಕ್ಳು ಅವರು ಬುರುಕ ಹಾಕ್ತಾರೆ, ಅವರ ಧರ್ಮ ಪದ್ಧತಿ, ಅದರದ್ದೇನು ದೋಷ ಇಲ್ಲ. ಆದರೆ ಆಕೆ ಯಾರ ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ತನ್ನ ಕಣ್ಣಿಗೆ ಎಲ್ಲರೂ ಕಾಣ್ತಾರೆ. ಎಲ್ಲರೂ ಕಾಣ್ತಾರಿಲ್ಲ ಆಕೆ ಕಣ್ಣಿಗೆ, ಆಕೆ ನಿಮಗೆ ಕಾಣ್ತಾಳೇನು? ಮತ್ತು ಇಂಥ ಸಣ್ಣ ಇದರಲ್ಲೇ ಇಷ್ಟು ಸಾಮರ್ಥ್ಯ ಶಕ್ತಿ ಅಂದರೆ ಪರಮಾತ್ಮ ತಾನು ಕಾಣಂಗಿಲ್ಲ, ಎಲ್ಲರನ್ನು ನೋಡ್ತಾನಂತ, ಎಲ್ಲರೂ ನೋಡ್ತಾನೆ. ಅವ್ರಿಗೆ ನೋಡ್ಲಿ ಹೆಂಗ ನೋಡ್ತಾನ ಅಂತ ಒಂದು ವಿಚಾರ ಬರ್ಬೋದು. ಏನ್ ನೇರವಾಗಿ ನೋಡ್ತಾನೋ, ಹಿಂದೆ ಇದ್ದವ್ರು ನೋಡ್ತಾನೋ, ಬಲಕ್ಕಿದ್ದವ್ರು ನೋಡ್ತಾನೋ, ಎಡಗಡೆ ಇದ್ದವ್ರು ನೋಡ್ತಾನೋ, ಮೇಲೆ ನೋಡ್ತಾನೋ, ಕೆಳಗೆ ನೋಡ್ತಾನೋ. ಅದಕ್ಕೆ ಸಿದ್ಧಾರೂಢದು ಒಂದು ಪದ್ಯನ ಅದ, ಬಲಕ್ಕ ಕುಂತಾನ ನೋಡು, ಎಡಕ್ಕ ಕುಂತಾನ ನೋಡು ಅಂತ ಹೇಳಿಲ್ಲ. ಅವನು ಎಲ್ಲ ಕಡೆ ನೋಡೋದು ಹೆಂಗ್ ಗೊತ್ತಾಗ್ತಾನ ನಮಗ ಅಂದ್ರೆ, ಸಾಮಾನ್ಯವಾಗಿ ಕಣ್ಣಿನ ಕೆಲವು ಜನ ದೋಷೆಯಲ್ಲಿ ದೋಷ ಇಲ್ಲದೆ ಫ್ಯಾಷನ್ಗಾಗಿ ಕೂಡ ಕಪ್ಪು ಕನ್ನಡಕ ಹಾಕ್ತಾರೆ, ಭಾಳ ಕಪ್ಪು ಇರ್ತದೆ. ಆ ಕಪ್ಪು ಕನ್ನಡಕದಿಂದ ಹೊರಗ ಎಲ್ಲ ನೋಡ್ತಾನಿಲ್ಲ. ಅವನ ಕಣ್ಣು ಯಾ ಕಡೆ ಯಾರನ್ನು ನೋಡಕತ್ತೆ ಅಂತ ನಿಮ್ಗೇನು ಗೊತ್ತಾಗ್ತದೆ? ಅವನು ಪೂಜೆ ನೋಡಕತ್ತೇನೋ, ಸುಗಪ್ಪ ನೋಡಕತ್ತೇನೋ, ಮುಂದೆ ನೋಡಕತ್ತೇನೋ, ಆ ಕನ್ನಡಕದ ಒಳಗ ಇದ್ದು ಯಾ ಕಡೆ ನೋಡ್ತಾನಂತ ಹೊರಗಿನವ್ರಿಗೆ ಗೊತ್ತಾಗೋದಿಲ್ಲ, ಅವನಿಗೆ ಮಾತ್ರ ಗೊತ್ತಾಗ್ತದೆ. ಆದ್ರಂತ ಹೇಳ್ಬೇಕು, ಪರಮಾತ್ಮ ನಮ್ಮನ್ನ ಹೆಂಗ ನೋಡ್ತಾನಂದ್ರೆ ಹಂಗ ನೋಡ್ತಾನಂತ. ಹಾಗಾಗಿ ಇಲ್ಲಿ
ಯಾರ ಕಡೆ ಯಾವಾಗ ನೋಡುತ್ತಾನೆ ಅಂತ ಆ ಗ್ಲಾಸ್ ಹಾಕಿದವನ ಕಣ್ಣೇ ನೋಡಕ್ಕಾಗಲ್ಲ ಅಂದಮೇಲೆ ಇನ್ನು ಪರಮಾತ್ಮ ಯಾರನ್ನ ಯಾವಾಗ ಯಾಕಡೆ ನೋಡ್ತಾನಂತ ತಿಳಿಯೋದು ಬಹಳ ಕಷ್ಟ. ಇದನ್ನೇ ಪರಮಾತ್ಮ ಹೇಗೆ ನೋಡಿದ ಅಂದ್ರೆ ಯೋಗ ಮಾಯ ಅಂದ್ರು. ಇದೆ ನೋಡ, ಅವನು ಸಂಕಲ್ಪ ಮಾಡ್ಯಾನ. ಆ ರೀತಿಯಾಗಿ ಮುಂದೆ ಮಹಾತ್ಮರು ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮೋಹಂ ಸರ್ಗೇ ಯಾಂತಿ ಪರಂ ತಪಃ. ಅದೇ ಭರತ ಭವಿಷ್ಯನಾದ ಅರ್ಜುನನೇ ಕೇಳು, ಪ್ರಪಂಚದಲ್ಲಿ ಇಚ್ಛೆ ಮತ್ತು ದ್ವೇಷಗಳಿಂದ ಉತ್ಪತ್ತಿಯಾದ ದ್ವಂದ್ವ ಅಂದ್ರೇನು? ರಾಗದ್ವೇಷಗಳಿಂದ ಏನು ಹುಟ್ಟ್ಯಾವ? ಮಕ್ಕಳು ಹುಟ್ಟಿಲ್ಲ, ಮಗಳು ಹುಟ್ಟಿಲ್ಲ, ತಿಳ್ಕಾರಿ. ರಾಗದ್ವೇಷದಿಂದ ಹುಟ್ಟಿದವು, ಸಂಕಲ್ಪ ವಿಕಲ್ಪ ಹುಟ್ಟಿದವು. ಸಂಕಲ್ಪ ವಿಕಲ್ಪಕ್ಕೆ ಫಲ ಏನಂದ್ರೆ ಸುಖ ದುಃಖ. ಸುಖ ದುಃಖ ಅಲ್ಲ. ಆ ಒಂದು ದ್ವಂದ್ವರೂಪಿ ಮೋಹದಿಂದ ಪ್ರಾಣಿಗಳೆಲ್ಲ ಅತ್ಯಂತ ಅಜ್ಞಾನವನ್ನ ಹೊಂದಿರುತ್ತೇವೆ ಎಂದರು. ಇದು ನೋಡಪ್ಪ, ಅಜ್ಞಾನ ಅಂದ್ರೆ ಅತ್ಯಂತ ಅಜ್ಞಾನ. ಕಾರಣ ಏನಂದ್ರೆ, ಪ್ರಸಿದ್ಧವಾದ ಒಂದು ದೊಡ್ಡ ರಸ್ತೆ ಇರ್ತದ, ರೋಡ್ ಇರ್ತದ. ಆ ರಸ್ತೆಯನ್ನ ಬಿಟ್ಟು ಕಲ್ಲು ಮುಳ್ಳುಗಳಿಂದ ತುಂಬಿರುವ ಕಾಲು ದಾರಿಯಲ್ಲಿ ಹೋಗ್ಬೇಕಾಗ್ಯದ. ಅಲ್ಲಿಗೆ ಹೋಗ್ಬೇಕಾದ್ರೆ ಏನೇನ ಕಾರಣ ಇರಬೇಕಲ್ಲ. ಈಗ ಚಲೋ ರೋಡ್ ಅದ, ಸಿಮೆಂಟ್ ರೋಡ್ ಅದ, ಹೈವೇ ರೋಡ್ ಅದ. ಅದನ್ನ ಬಿಟ್ಟು ಪಕ್ಕದಲ್ಲೇ ಕಲ್ಲು ಮುಳ್ಳುಗಳಿಂದ ಒಂದು ದಾರಿ ಅದ. ಆ ದಾರಿಗೆ ಈ ದಾರಿಯನ್ನು ಬಿಟ್ಟು ಆ ದಾರಿಗೆ ಹೋಗ್ತಾನಂದ್ರೆ ಅಲ್ಲಿ ಏನೇನ ಕಾರಣ ಇರಬೇಕು. ಸುಮ್ಮನೆ ಹೋಗ್ತಾನೆ, ಕಲ್ಲು ಮುಳ್ಳ ಕಾರಣ ಇರಬೇಕಲ್ಲ. ಇದರಂತೆ ಸ್ವಯಂ ಪ್ರಕಾಶನಾದ ಪರಮಾತ್ಮನ ಬಿಟ್ಟು ಯೋಗ ಮಾಯೆಯಿಂದ ಆವೃತರಾದ ಜೀವರು ಅಲ್ಪ ಉಪಾಸನೆ ಎಂಬ ಕಾಲುದಾರಿಯಲ್ಲಿ ಪ್ರಯಾಣ ಮಾಡುತ್ತಾರೆ. ಪರಮಾನಂದ ಇಲ್ಲಿದು. ಇಂಥ ಆನಂದವನ್ನು ಬಿಟ್ಟು ಮತ್ತೆ ಚಲೋ ದಾರಿ ಬಿಟ್ಟು ಕಲ್ಲು ಮುಳ್ಳುಗಳಿಗೆ ಹೋಗ್ತಾರಂದ್ರೆ ಕಾರಣ ಆದವ್ರಿಗೆ. ಅದರಂತೆ ಇಲ್ಲಿ ಕೂಡ ನಿತ್ಯ ಆನಂದವನ್ನು ಬಿಟ್ಟು ಅನಿತ್ಯ ಆನಂದದ ದಾರಿ ಹಿಡಿತಾರ ಅವರಂದ್ರೆ ಅವರು ಮಾಯೆಯ ಮುಖ್ಯ ಕಾರಣ. ಒಂದು ಕಾರಣದಲ್ಲಿ ಹೆಂಗೆ ಹೋಗ್ತಾರ? ಮಾಯೆಯ ಮುಖ್ಯ ಕಾರಣ. ರೋಡ್ ಇರೋದು ಹೊಂಟನ, ಹೈವೇ ಆದ, ದಾರೇನು ಚಲೋ ಅದ, ಆದರೆ ಅಲ್ಲಿಂದ ಟ್ರಾಫಿಕ್ ಭಾಳ ಸ್ಪೀಡ್ ಅದ. ಅವನಿಗೆ ನಡಿಲಿಕ್ಕೆ ಅಸ್ತವ್ಯಸ್ತ ಅದ, ಸದೃಢ ಇಲ್ಲ ಅಂದಾಗ ಕಲ್ಲು ಇರಲಿ ಮುಳ್ಳು ಇರ್ಲಪ್ಪ, ಈ ಕಡೆ ಯಾವ ಬರಂಗಿಲ್ಲ, ಇದ್ರಾಗ ಹೋಗು, ಈ ದಾರಿಗೆ ಹೋದ್ರೆ ಇಂದ ಯಾವನ ಬಂದು ಗುದ್ದಿ ಆಕ್ಸಿಡೆಂಟ್ ಆದ ಸತ್ತು ಹೋಗ್ತೀನಿ ಅಂತ ಕಾರಣಕ್ಕಾಗಿ ಅಲ್ಲಿ ಹೋಗ್ತಾನ. ಇಲ್ಲಂದ್ರೆ ಯಾಕೆ ಹೋಗ್ತಾನೆ? ಚಲೋ ದಾರಿ ಬಿಟ್ಟು. ಹಂಗ ಇಲ್ಲಿ ಕೂಡ ಅಲ್ಪ ಸುಖಕ್ಕಾಗಿ ಅನಿತ್ಯವಾದ ಸುಖದ ಅಪೇಕ್ಷೆ ಇದ್ದ ಕಾರಣ ಅವರಿಗೆ ದಾರಿಯನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ ಯಾರು ಅಂದ್ರೆ ಯಾರು ಕಾರಣ ಅಲ್ಲ, ಮಾಯೇ ಕಾರಣ. ನಿನ್ನ ಅಜ್ಞಾನವೇ ನಿನ್ನ ಕಾರಣ. ಇಲ್ಲಿ ಸುಖ ದುಃಖ ಮೂರು ಹೇಳಬೇಕು. ಸುಖ ದುಃಖ ಮಿಶ್ರ ಅಂತ. ಇಲ್ಲಿ ಶೀತ ಉಷ್ಣ ಮೊದಲಾದ ದುಃಖ ದ್ವಂದ್ವಗಳಿಂದ ಜೀವರು ಮೋಹಿತರಾಗಿ, ಈ ಮೋಹವು ಎಲ್ಲಿಂದ ಬಂತ್ರಿ ಅಂದ್ರೆ ದಾರ್ಯಾಗ ಬಂದಿಲ್ಲ, ಎಲ್ಲೋ ಹಿಂದ ಆದಂತ ಇಂಥ ಘಟನೆಗಳನ್ನು ನೋಡಿ ಭಯ ಆಗ್ಯದ. ಆ ಭಯದಿಂದ ಚಲೋ ದಾರಿ ಬಿಟ್ಟು ಕಲ್ಲು ಮುಳ್ಳು ಹಿಡಿದ್ರು.
ಅಂದ್ರೆ ಈಗ ಬಂದಿಲ್ಲ, ಜನ್ಮಾಂತರದಿಂದ ಬಂದದ್ ನಿನಗ. ಅದಕ್ಕೆ ಇಲ್ಲಿ ದಾರಿ ತಪ್ಪಲಿಕ್ಕೆ ಕಾರಣ ಆಗ್ಯದ. ಅದಕ್ಕಾಗಿ ಈ ದ್ವಂದ್ವ ಮೋಹಕ್ಕೆ ಯಾವುದು ಕಾರಣಪ್ಪ ಅಂದ್ರೆ ರಾಗದ್ವೇಷಗಳೇ ಕಾರಣ. ಈ ಕಾರಣದಿಂದ ಅಜ್ಞಾನಿ ಜನರು, ಮೂಢರು ಸರ್ವೇಶ್ವರನಾದ ಪರಮಾತ್ಮನನ್ನು ಆಶ್ರಯ ಪಡದೆ ಚಲೋ ದಾರಿಯನ್ನೇ ಬಿಟ್ಟು ಹಿಡಿಯದೆ ವಿಪರ್ಯಾಸ ಬುದ್ಧಿಯುಡರಾಗಿ ಕ್ಷುದ್ರ ದೇವತೆಗಳ ಆಶ್ರಯಿಸಿ ಅಲ್ಪ ಸುಖವನ್ನ ಸೇವಿಸಿ ದುಃಖಕ್ಕೆ ಕಾರಣರಾಗ್ಯಾರ. ಚಲೋದ್ ಬಿಟ್ಟು ಆ ಕಡೆ ಹೋದ್ರೆ ಕಾಲಾಗ ಮುಳ್ಳು ಕಲ್ಲು ಚುಚ್ಚುತ್ತಾವ ಬಿಡ್ತಾವ, ನೀನು ಚುಚ್ಚೆ ಚುಚ್ಚುತ್ತಾವ. ಆದ್ರೆ ಈ ಚಲೋದಾರಿ ಸಿಕ್ಕಾಗ ಅಲ್ಲೇ ಉಪಾಯದಿಂದ ಹೋಗ್ಬೇಕಾಗಿತ್ತು. ಉಪಾಯ ಗಾಡಿಗಳು ಇಲ್ಲಿ ಹೋಗ್ತಾವ, ಸೈಡ್ ಹೆಂಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಹೋದ್ರೆ ಸರಳ ಇತ್ತಲ್ಲ, ಒಮ್ಮೆಲೆ ಇಳ್ದ ಬಿಟ್ಟ ಒಂದಾಗ. ಅದಕ್ಕಾಗಿ ಇಲ್ಲಿ ಭಾರತ ಪರಂತಪ ಅಂದ್ರೆ ಭಾರತ ಎಂಬ ಪದಕ್ಕೆ ಭರತ ವಂಶದಲ್ಲಿ ಹುಟ್ಟಿದರೆಂಬ ಅರ್ಥವಾದರೂ ಭರತ ವಂಶ ಹುಟ್ಟಿದವನಲ್ಲ ಅರ್ಜುನ, ಈ ಒಂದು ಅರ್ಥ ಆದ್ರೂ ಕೂಡ ಭಾರೂಪಂ ಪರಬ್ರಹ್ಮ ತಸ್ಯ ಸ್ವಯಂ ಪ್ರಕಾಶತ ತಸ್ಮಿನ್ ಭಾರೂಪೇ ಬ್ರಹ್ಮಣಿ ರಥ ಸಕ್ತಂ ಭಾರತ ಅಂತ ಮತ್ತೆ ಹೇಳ್ತಾರ. ಬ್ರಹ್ಮವು ಸ್ವಯಂ ಪ್ರಕಾಶ ಆದದು. ಸ್ವಯಂ ಪ್ರಕಾಶ ಕಣ್ಣಿಲ್ಲದೆ ನೋಡ್ತದಂದ್ರೆ ಸ್ವಯಂ ಪ್ರಕಾಶ ಆದಿಲ್ಲ. ಕಿವಿಯಿಲ್ಲದೆ ಕೇಳ್ತದಂದ್ರೆ ಸ್ವಯಂ ಪ್ರಕಾಶ. ಬಾಯಿಲ್ಲದೆ ಮಾತಾಡ್ತದ ಸ್ವಯಂ ಪ್ರಕಾಶ. ಕಾಲಿಲ್ಲದೆ ನಡೀತದ ಸ್ವಯಂ ಪ್ರಕಾಶ. ಕೈಯಿಲ್ಲದೆ ಹಿಡಿತದ ಸ್ವಯಂ ಪ್ರಕಾಶ. ಇದ್ದು ಅದರಲ್ಲಿ ಯಾವಾಗಲೂ ನಿರತರಾಗಿರುವವರು ಅಂದರೆ ಆಸಕ್ತನಾಗಿರುವನು ಅವನೇ ಭಾರತ. ಭರತ ವಂಶ ಅಂದ್ರಷ್ಟೇ, ಭಾರತ ಅಂದ್ರಷ್ಟೇ. ನಮ್ಮ ದೇಶದ ಹೆಸರೇ ಆಗಿದೆ ಭಾರತ ದೇಶ. ಅಂದ್ರೆ ನಮ್ಮ ಭಗವಂತನ ದೇಶ, ಭಗವಂತನ ಜಾಗ, ಭಗವಂತನ ಇರುವಿಕೆ ಅನ್ನೋದನ್ನು ಅರ್ಥ ಮಾಡಿಕೋಗುವಂತ ಇದನ್ನು ಹೇಳ್ತಾ, ಭಾರೂಪ ಆತ್ಮ ಸರ್ವಗತ ತಸ್ಮಿನ್ ಭಾರೂಪೇ ಆತ್ಮನಿರತ ಭಾರತ ಅಂತ ಮತ್ತೊಂದು ಹೇಳ್ತಾರೆ. ಅಂದ್ರೆ ಸರ್ವಗತವಾದ ಆತ್ಮತತ್ವದಲ್ಲಿ ಯಾವನು ರತನಾಗಿರುವನೋ ಅವನೇ ಭಾರತ. ಹೀಗೆ ಅನಂತ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಬಂದ್ರು. ಇಲ್ಲಿಗೆ ಸಮಯ ಆಗ್ಯದ. ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ, ಇನ್ನೂ 2 ಶ್ಲೋಕ ಆದರೆ ಈ 8ನೇ ಅಧ್ಯಾಯ ಮಂಗಲ ಆಗ್ತದ. ನಂತರ 8ನೇ ಅಧ್ಯಾಯ ಪ್ರಾರಂಭ ಆಗ್ತದ, 7ನೇ ಅಧ್ಯಾಯ ಮುಕ್ತಾಯ ಆಗ್ತದ ಅನ್ನುವಂಥ ಮಾತನ್ನು ಹೇಳಿ ಮಂಗಳವನ್ನು ಪ್ರಾರಂಭ ಮಾಡ್ರಿ. ದುಷ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರವ ಗೆದ್ದ ಶ್ರೀಕಾಂತಿಗೆ ಶಂಕರಿಗೆ ದುಷ್ಟ ಮನುಷ್ಯನ ಹೊಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಗೆ ಹಿಡಿದು ರೇಣುಗೆ ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವ ತೆಗಿಸಿದ ಪರಮ ಪಾರ್ವತಿಗೆ ಅಂಬಾಗಾರುತಿಯನ್ನು
ದೇವಿ ಘಾರುತಿಯನ್ನು ರಂಬೇರೋ ಬೆಳಗಿದೆ ಶುಂಭಾನಿ ಶುಂಭರ ಸಂವಾರಿಗೆ ಶಾಂಭವಿಗೆ ಇಂಡು ದೈತರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದಿ ಮೆರೆ ಭಂತ ಪಂಡರ ತುಂಡು ಮಾಡಿದ ಕಂಡ ದೇವತೆ ಪುಂಡಳೆ ಶಿಶುನಾಳದೀಶನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರುತಿಯನ್ನು ದೇವಿ ಗಾರುತಿಯನ್ನು ರಂಬೇರೋ ಬೆಳಗಿರೆ ಶುಂಭಾನಿ ಶುಂಭರ ಶುಂಭಾನಿ ಶುಂಭರ ಶುಂಭಾನಿ ಶುಂಭರ ಶಾಂಭವಿಗೆ ಶಂಕರಿಗೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की गुरुनाथ रोड महाराज की शिवपुत्रेश महाराज की बसवानंद स्वामी महाराज की अभिनव महाराज की